ಅಕಾಡೆಮಿ ಅಧ್ಯಕ್ಷರಾಗಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಹೇಳ್ತಾನೆ. ಥ್ಯಾಂಕ್ ಯು. ಏನು ಅನಿಸ್ತು ಮೊದಲ ರಿಯಾಕ್ಷನ್? ಒಂದು ಈ ಥರದ್ದೊಂದು ಜಾಗ ಕೆಲಸ ಮಾಡೋದಕ್ಕೆ ಸಿಕ್ತು ಅಂತಂದಾಗ ಸಂತೋಷ ಆಯಿತು. ಅಕಾಡೆಮಿ ಅಂತಹ ಒಂದು ಸಂಸ್ಥೆ ನಡೆಯದೆ ಜನರ ತೆರಿಗೆ ಹಣದಲ್ಲಿ, ಅವರು ತೆರಿಗೆ ಹಣದ ಬಳಸ್ತಾ ಇದ್ದೀವಿ, ನಾವೆಲ್ಲದಕ್ಕೂ ಬಳಸ್ತಾ ಇದ್ದೀವಿ. ತೆರಿಗೆ ಕೊಡುವ ತೆರಿಗೆದಾರ ಪುಣ್ಯಾತ್ಮನಿಗೆ ಸಾಹಿತ್ಯವನ್ನು ಕೊಡಬಾರ್ದು ಅಂತಂದ್ರೆ ಹೆಂಗಾಗುತ್ತೆ? ಕೊಡಬೇಕಲ್ವಾ? ಹೊಸ ತಂತ್ರಜ್ಞಾನಕ್ಕೆ ಅಕಾಡೆಮಿಯನ್ನು ರೂಪಿಸುವ ಯೋಚನೆಗಳೇನು ಅಂತ? ಸಾಹಿತ್ಯ ಕೃತಿಗಳನ್ನು ಜನರ ಬಳಿಗೆ ಹಲವು ಮಾಧ್ಯಮಗಳನ್ನು, ತಂತ್ರಗಳನ್ನು ಬಳಸಿ ತಗೊಂಡೋಗೋ ಕೆಲಸವನ್ನು ನಿಸ್ಸಂಶಯವಾಗಿ ಮಾಡುತ್ತೆ. ಮುಕುಂದರಾಜ್ ಅವರು ಕವಿಗಳು, ಆಮೇಲೆ ನಾಟಕ ಬರೆದರು, ಸಿನಿಮಾ ಮಾಡಿದರು, ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ಲ, ಇದ್ರ ಮಧ್ಯೆ ಆ ಹಿಂದಿನ 3 ಅವತಾರಗಳು ಕಳೆದೋಗ್ತಾವ. ಪದ್ಯ ಬರೆಯೋದು ಅಂತಂದರೆ ನಾನು ರೆಡಿ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ. ಸಾಯಂಕಾಲ ಕಾಲೇಜ್ನಲ್ಲಿ ಓದ್ತಾ ವಿದ್ಯೆ ಕಲ್ತವನು. ನಾನೊಬ್ಬ ಬೇಸಿಕಲಿ ಇದೇ ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಆಟೋ ಓಡಿಸ್ತಾ ಇದ್ದೆ, ಡ್ರೈವರು. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷರು ಮತ್ತು ಕವಿಗಳು ಆದ LN ಮುಕುಂದರಾಜ್ ಅವರು. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ದೇವಪತ್ತ. ಮೊದಲಿಗೆ ಅಕಾಡೆಮಿ ಅಧ್ಯಕ್ಷರಾಗಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಹೇಳ್ತಾನೆ. ಥ್ಯಾಂಕ್ ಯು. ಏನು ಅನಿಸ್ತು ಮೊದಲ ರಿಯಾಕ್ಷನ್, ಫಸ್ಟ್ ರಿಯಾಕ್ಷನ್? ಅಧ್ಯಕ್ಷ ಆದ್ರಿ ಅಂತ ಕೇಳಿದಾಗ ಏನಿಲ್ಲ, ನಾನೇನು ಇದನ್ನೆಲ್ಲ ಏನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಒಂದು ಈ ಥರದ್ದೊಂದು ಜಾಗ ಕೆಲಸ ಮಾಡೋದಕ್ಕೆ ಸಿಕ್ತು ಅಂತಂದಾಗ ಸಂತೋಷ ಆಯಿತು. ಯಾಕೆಂದರೆ ಈ ಸ್ಥಳ ಇದೆಯಲ್ಲ, ಅಕಾಡೆಮಿಯ ಅಧ್ಯಕ್ಷ ಸ್ಥಾನ ಇದೆಯಲ್ಲ, ಇದು ಭಾಳ ಮಹತ್ವಪೂರ್ಣವಾದ್ದು. ಇಲ್ಲಿ GH ಶಿವರುದ್ರಪ್ಪನವರು ನನ್ನ ಗುರುಗಳು ಅವರಿದ್ದರು, ಬರಗೂರು ರಾಮಚಂದ್ರಪ್ಪನವರಿದ್ದರು, ಆಮೇಲೆ ಹಾಮ ನಾಯಕರು, ನಿಸಾರ್ ಅಹ್ಮದ್ ಅವರು, ಗಿರಡ್ಡಿ ಗೋವಿಂದರಾಜು, ಮಾಲತಿ ಪಟ್ಟಣ ಶೆಟ್ಟಿಯವರು, ಗೀತಾ ನಾಗಭೂಷಣ್, ಗುರುಲಿಂಗ ಕಾಪ್ಸಿಯವರು, ಶಾಂತರಸ ಅವರು, ಈಗ ತುಂಬ ಮಹತ್ವದ ಲೇಖಕರು ಅಲಂಕರಿಸಿದ್ದಂಥ ಸ್ಥಾನ ಇದು. ಆಮೇಲೆ ಸಾಹಿತ್ಯ ಅಕಾಡೆಮಿಗೆ ಕರ್ನಾಟಕದಲ್ಲಿ ತಂದೆ ಆದಂಥ ಒಂದು ಗೌರವ ಮತ್ತು ಘನತೆ ಇದೆ. ಸಾಹಿತ್ಯ ಅಕಾಡೆಮಿಯಲ್ಲಿ ಒಂದು ಪುಸ್ತಕ ಪ್ರಕಟ ಆಯಿತು ಅಂತಂದರೆ, ಅಥವಾ ಈ ಅಕಾಡೆಮಿಯ ಅನಿಕೇತನದಂತಹ ಒಂದು ಪತ್ರಿಕೆ ಒಳಗೆ ಒಂದು ಲೇಖನ ಪ್ರಕಟ ಆಯಿತು ಅಂತಂದರೆ, ಒಂದು ಪುಸ್ತಕ ಪ್ರಶಸ್ತಿ ಬಂತು ಅಂದರೆ ನಮ್ಮ ಲೇಖಕರಿಗೆ ಅದೊಂದು ಬಹಳ ದೊಡ್ಡ ಸಂತೋಷದ ವಿಚಾರ, ಘನತೆಯ ವಿಚಾರ, ಒಂದು ಗೌರವ. ಅಕಾಡೆಮಿ ಪ್ರಶಸ್ತಿ ಬಂತು ಅನ್ನೋದು ಒಂದು ಗೌರವ. ಇಂಥ ಒಂದು ಲೇಖಕರಿಗೆ ಗೌರವವನ್ನು ತಂದುಕೊಡಬಲ್ಲಂತಹ ಸಂಸ್ಥೆಯ ಅಧ್ಯಕ್ಷನಾಗಿ ಬಂದದ್ದು ನನಗೆ ಸಹಜವಾಗಿಯೇ ಸಂತೋಷ ಆಗಿದೆ. ಪ್ಲ್ಯಾನ್ ಏನು? ಈಗ ಇವರೆಲ್ಲರೂ ಕೂಡ ನೀವು ಹೇಳಿದಂಗೆ ಶ್ರೀರಂಗರಿಂದ ಆದಿಯಾಗಿ ಇಷ್ಟು ಜನ ಮಹತ್ವದ ಲೇಖಕರೆಲ್ಲ, ಲೇಖಕರಿಗೆ ಸಂದ ಗೌರವ ಕೊಡೋದು, ಅಧ್ಯಕ್ಷರಾಗ್ಬೋದು. ನಿಮ್ಮ ಪ್ಲ್ಯಾನ್ ಏನು ಇದಕ್ಕೆ ಸಂಬಂಧಪಟ್ಟಂಗೆ? ವಿಶೇಷವಾದ ಅವರೆಲ್ಲರೂ ತಮ್ಮದೇ ಆದ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು, ಒಂದು ನನಗೆ ಗೊತ್ತಿರೋ ಹಾಗೆ ಅಕಾಡೆಮಿಯ ಒಂದು ಮಿತಿ ಏನಂತಂದರೆ, ಹಿಂದಿನ ಇದು ರಿಲೇ ಥರ ಓಡಲ್ಲ, ಅವರವರೇ ಓಡಿ ಅವರವರೇ ನಿಲ್ಲಿಸೋ ಥರ ಆಗಿದೆ ಅದು. ಸೊ ಆ ಮಿತಿಯನ್ನು ಮೀರುವುದು ಹೇಗೆ ಮತ್ತು ನಿಮ್ಮ ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ಇದು ಈ ಹಿಂದಿನ ಅಧ್ಯಕ್ಷರು ಮಾಡಿರುವ ಮಹತ್ವದ ಕೆಲಸಗಳಿದಾವಲ್ಲ, ಅದನ್ನು ಮುಂದುವರಿಸಬೇಕು ಅನ್ನೋಂಥ ಆಸೆ ನನಗೂ ಇದೆ. ಈಗ ಶಿವರುದ್ರಪ್ಪನವರು ಯುವ ಕವಿಗೋಷ್ಠಿ ಅಂತ ಮಾಡಿದ್ರು. ಯುವಕಾವ್ಯ, ತುಂಬ ಯುವಕಾವ್ಯ ಅಂತ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದರು. ಅದು ಎಷ್ಟು ಅನುಕೂಲಕರವಾಗಿತ್ತು ಆ ಕಾಲದ ಯುವ ಕವಿಗಳಿಗೆ ಅಂತಂದರೆ, ಯುವ ಕವಿಯನ್ನು ಜಿಲ್ಲೆಗೊಬ್ಬರಂತೆ ಗುರುತಿಸಿ ಅವರು ಒಂದು ಕಡೆ ಸೇರಿಸಿ ಕವಿಗೋಷ್ಠಿ ಮಾಡಿ ಅವ್ರನ್ನ ಗೌರವಿಸ್ತಾ ಇದ್ರು. ಅಲ್ಲಿ ಭಾಗವಹಿಸಿದ ಕವಿಗಳಿಗೆ ತಾನೊಬ್ಬ ಕವಿ ಎನ್ನುವಂಥ ಒಂದು ಖಾತ್ರಿ ಇದೆಯಲ್ಲ, ಅದು ಅಲ್ಲಿ ಸಿಕ್ಕೋದು. ಆ ಖಾತ್ರಿ ನಾನು ಕೂಡ ಶಿವಮೊಗ್ಗ ಕವಿಗೋಷ್ಠಿಯಲ್ಲಿ, ನಾನು ಆಗ ಮಂಡ್ಯ ಜಿಲ್ಲೆ KR ಪೇಟೆಯಲ್ಲಿದ್ದೆ, ಅಲ್ಲಿಂದ ನನ್ನನ್ನು ಆಯ್ಕೆ ಮಾಡಿದರು. ನನ್ನ ಹದ್ದು ಮತ್ತು ಜೀಮೂತ, ಆವಾಗಿನ್ನೂ ಚಿಕ್ಕ ವಯಸ್ಸು ನನಗೆ. ಹದ್ದು ಮತ್ತು ಜೀಮೂತ ಪದ್ಯವನ್ನು ಶಿವಮೊಗ್ಗ ಕವಿಗೋಷ್ಠಿಗೆ ಹೋಗಿ ಆ ಪದ್ಯ ಓದಿದ್ದೆ. ಮುಂದಿನ ಕವಿಗೋಷ್ಠಿ ಧಾರವಾಡದಲ್ಲಾಯಿತು. ಆ ಕವಿಗೋಷ್ಠಿ ಅಧ್ಯಕ್ಷರಾಗಿದ್ದಂಥ ನಮ್ಮ ಯಾರು ಬಸವರಾಜ್ ಒಕ್ಕುಂದ ಅವರು ತಾವು ಆ 2ನೇ ಕವಿಗೋಷ್ಠಿಯ ಸಂಕಲನ ಯುವಕಾವ್ಯ 2 ಅಂತ ಬಂತಲ್ಲ, ಅದರಲ್ಲೊಂದು ಸುದೀರ್ಘವಾದ ಪ್ರಸ್ತಾವನೆಯನ್ನು ಬರೀತಾ ಹಿಂದಿನ ಕವಿಗೋಷ್ಠಿಯಲ್ಲಿ ಪದ್ಯ ವಾಚನ ಮಾಡಿದ್ದ ನಮ್ಮಂಥವ್ರನ್ನೆಲ್ಲ ಹೆಸರು ನೆನಪು ಮಾಡ್ಕೊಂಡಿದ್ರು. ನನಗೆ ಅದನ್ನು ನೋಡಿ ಇನ್ನೂ ಕುತೂಹಲ, ನನ್ನ ಪದ್ಯದ ಬಗ್ಗೆ ಬಸವರಾಜ್ ಒಕ್ಕುಂದ ಅವರು ಬರೆದವರಲ್ಲ ಅನ್ನುವಂಥ ಒಂದು ಸಂತೋಷ.
ಅದೇನಾಯಿತು ಅಂತಂದರೆ ಕಾವ್ಯ ಕ್ಷೇತ್ರದಲ್ಲಿ ನಾನು ಇನ್ನಷ್ಟು ಗಟ್ಟಿಯಾಗಿ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ನನ್ನ ಆ ತಾರುಣ್ಯದ ದಿನಗಳಲ್ಲಿ ಸಹಾಯ ಆಗಿತ್ತು. ಇದು ಬಹಳ ಮುಖ್ಯ. ಒಂದು ಈಗ ನಮ್ಮ ಶಿವರುದ್ರಪ್ಪನವ್ರು ಮಾಡಿದ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ನಮ್ಮ KS ನಿಸಾರ್ ಅಹ್ಮದ್ ಅವರು ಅಧ್ಯಕ್ಷರಾಗಿದ್ದಾಗ ವಿಜ್ಞಾನ ಲೇಖಕರ ಕಮ್ಮಟ ಅಂತ ಮಾಡಿದ್ರು. ಅವತ್ತು ಆ ಕಮ್ಮಟದೊಳಗಡೆ ಅದನ್ನು ನಿರ್ದೇಶನ ಮಾಡಿದ್ದವರು GT ನಾರಾಯಣರಾವು ಮತ್ತು ದೇವರಾಜ್ ಸರ್ಕಾರು, ಲಿಂಗರಾಜು ಅವರೆಲ್ಲ. ಆ ಕಮ್ಮಟದಲ್ಲಿ ಭಾಗವಹಿಸಿದ ಎಷ್ಟೋ ಜನ ಲೇಖಕರು ತರಬೇತಿಯನ್ನು ತಗೊಂಡು ಇವತ್ತಿಗೂ ಬರೀತಾ ಇದ್ದಾರೆ. ಅವರು ವಿಜ್ಞಾನದಲ್ಲಿ ಬಹಳ ಅದ್ಭುತವಾದಂಥ ಬರಹಗಾರರಾಗಿ ಹೊರಹೊಮ್ಮಿದ್ದಾರೆ. ಸೊ ನೋಡಿ, ಇವೆರಡೂ ನೀವು ತಗೊಳ್ಳಿ. ಅಥವಾ ಬರಗೂರು ರಾಮಚಂದ್ರಪ್ಪನವ್ರ ಕಾಲದಲ್ಲಾಗಿದ್ದ ಉಪಸಂಸ್ಕೃತಿಗಳ ಅಧ್ಯಯನ ಇರಬಹುದು. ಹೀಗೆ ಅನೇಕರ ಕಾಲದಲ್ಲಿ ಒಂದೊಂದು ಹೊಸದೇನೋ ಆಗಿದೆ ಅವು. ಆಮೇಲೆ ನಮ್ಮ ಅರವಿಂದ ಮಾಲಗತ್ತಿಯವರು ಮಾಡಿದ್ದಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಸಾಹಿತ್ಯ ತಗೊಂಡು ಹೋಗಬೇಕು ಅಂತ ಮಾಡಿದ್ದಿದೆಯಲ್ಲ, ಅದು ಇಂಥವನ್ನೆಲ್ಲ ಮುಂದುವರಿಸುವ ಒಂದು ಆಸೆ ನನಗಿದೆ. ಅದು ಮುಂದುವರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀನಿ. ಯಾವುದು ಅತ್ಯಂತ ಮೌಲಿಕಯುತ ಮತ್ತು ನಮ್ಮ ಕಾಲದ ಲೇಖಕರಿಗೆ ಅನುಕೂಲ ಆಗುತ್ತೋ ಅದನ್ನು ಮುಂದುವರಿಸ್ತೀವಿ. ಆಮೇಲೆ ಇನ್ನೊಂದೇನು ನನ್ನ ಉದ್ದೇಶ ಅಂತಂದರೆ, ಇದೆಲ್ಲದರ ಜೊತೆಗೆ ಸಾಮಾನ್ಯವಾಗಿ ಅಕಾಡೆಮಿ ಬಗ್ಗೆ ಒಂದು ಸಣ್ಣ ಆರೋಪ ಇದೆ. ಏನಂದರೆ ಇದು ಬರೀ ಅಕಾಡೆಮಿಕ್ ಆಗಿರುತ್ತೆ, ವಿದ್ವತ್ ವಲಯಕ್ಕೆ ಮಾತ್ರ ಇದು ಸೀಮಿತ ಆಗಿರುತ್ತೆ. ವಿದ್ವತ್ ವಲಯದಿಂದ ಅಕಾಡೆಮಿಯನ್ನು ಸಾಮಾನ್ಯ ಜನರ ಬಳಿಗೆ ತಗೊಂಡೋಗುವಂತಹ ಒಂದು ಕೆಲಸವನ್ನು ಈ ಅವಧಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಭಾಳ ಸ್ಪಷ್ಟವಾದಂಥ ಉದ್ದೇಶ ಆಗಿದೆ ದೇವು. ಬಟ್ ನನಗೆ ಒಂದು, ಇದು ಅಕಾಡೆಮಿ ಅಂತ ಅನ್ನೋ ಹೆಸರೇ ಸೂಚಿಸುವ ಹಾಗೆ ಇದೊಂದು ಅಕಾಡೆಮಿಕ್ ಆದ ಕೆಲಸ ಮಾಡಬೇಕಾದದ್ದೇ ಇದ್ರ ಕೆಲಸ ಅಲ್ವಾ? ಆ್ಯಕ್ಚುಲಿ ಹೌದು, ಅದರ ಉದ್ದೇಶದಿಂದ ದೂರ ಹೋದಂಗೆ ಅನ್ಸಲ್ವ? ಇಲ್ಲ, ಅದರ ಉದ್ದೇಶದಿಂದ ದೂರ ಹೋಗೋದಲ್ಲ, ಅಕಾಡೆಮಿಯ ವಲಯವನ್ನು ವಿಸ್ತರಣೆ ಮಾಡುವಂಥದ್ದು. ನೀವು ಅಕಾಡೆಮಿ ಅಂತಿದ್ದಂಗೆ ಯಾವುದೋ ವಿಶ್ವವಿದ್ಯಾಲಯದಲ್ಲಿರೋರು ಆಮೇಲೆ ಪಂಡಿತರ ನಡುವೆ ಇರುವಂಥದ್ದು ಅಂತ ಅಷ್ಟೇ ಯಾಕೆ ತಿಳಿತೀರಿ? ನಮ್ಮ ಜನಸಾಮಾನ್ಯರ ನಡುವಿನ ಪಾಂಡಿತ್ಯ ಏನು ಕಡಿಮೆ ಇಲ್ಲ. ಕವಿರಾಜ ಮಾರ್ಗಕಾರನೇ ಹೇಳ್ತಾನಲ್ಲ, ಕನ್ನಡಿಗರು ಎಂಥವರು ಅಂದರೆ ಸಾಮಾನ್ಯ ಜನರಾಗಿದ್ದರು. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಒಬ್ಬ ವಿಶ್ವವಿದ್ಯಾಲಯದಲ್ಲಿ ಅಥವಾ ಒಂದು ಪಂಡಿತ ವಲಯದಲ್ಲಿ ಕುಳಿತು ಒಬ್ಬ ಕವಿ ಬರೆಯುವ ಕಾವ್ಯದಷ್ಟೇ ಎತ್ತರಕ್ಕೆ ಅದ್ಭುತವಾಗಿ ನಮ್ಮ ಜನಪದರು ಬರೆದಿದ್ದಾರೆ. ಅವರ ಅಕಾಡೆಮಿಕ್ ಅಲ್ಲ ಅವರು. ಹಾಗಂತೇಳಿ ನಮ್ಮ ಜನಪದರ ಬಳಿಗೆ ನಾನು ಹೋಗೋದು ಬೇಡ, ಕನ್ನಡ ಸಾಹಿತ್ಯ ಹೋಗೋದು ಬೇಡ ಅಂತಂದರೆ ಅದು ತಪ್ಪಾಗುತ್ತೆ. ಆ ಅಕಾಡೆಮಿ ಅಂದರೆ ಜನಪದಕ್ಕೆ ಸಂಬಂಧಪಟ್ಟಂಗೆ, ಫೋಕಿಗೆ ಸಂಬಂಧಪಟ್ಟಂಗೆ ಬೇರೆ ಕೆಲಸ ಮಾಡೋರು ಇದಾರಲ್ವ? ಇಲ್ಲಿ ನಾನು ಹೇಳ್ತಾ ಇರೋದು ಜನಪದ ಸಾಹಿತ್ಯ ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ. ನಮಗೆ ಮೂಲ ಜನಪದ ಸಾಹಿತ್ಯ. ನಮಗೆ ಅನೇಕ ನಮ್ಮ ಮಾರ್ಗ ಕವಿಗಳಿಗೆ, ಶಿಷ್ಟ ಕವಿಗಳಿಗೆ ಈ ರೀತಿಯಾದಂಥ ನಮ್ಮ ಜನಪದ ಕವಿಗಳು ಒಂದು ಬಹುದೊಡ್ಡ ಹೊಳವುಗಳನ್ನು ಕೊಟ್ಟಿರುವಂಥದ್ದು ಭಾಳ ಹಿಂದಿನಿಂದಲೂ ನೋಡಿದ್ದೀವಿ ಮತ್ತು ಈಗಲೂ ನೋಡ್ತಾ ಇದ್ದೀವಿ. ಜನಪದ ಕಾವ್ಯದ ಬಗ್ಗೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಜನಪದ ಸಂಸ್ಕೃತಿಯ ಬಗ್ಗೆ ಕೆಲಸ ಮಾಡಿದರೆ ತಪ್ಪೇನೂ ಅಲ್ಲ. ಅವರು ಮಾಡಲಿ, ನಾವು ಮಾಡಲಿ, ಏನೂ ತೊಂದರೆ ಇಲ್ಲ. ಆದರೆ ಅವರು ಮಾಡ್ತಾ ಇದ್ದಾರೆ ಅಂದಮೇಲೆ ಅವರ ಫೀಲ್ಡ್ ಒಳಗಡೆ ನಾವು ಸುಮ್ಮನೆ ಹೋಗೋದಿದೆಯಲ್ಲ, ತಪ್ಪಾಗುತ್ತೆ. ಆದರೆ ಆ ನಂಬಿಕೆ ನಮಗೆ ಅದ್ರ ಬಗ್ಗೆ ರೆಸ್ಪೆಕ್ಟು, ಗೌರವ ಇರಬೇಕು. ಜನಪದರು ಅಂತಂದರೆ ಇಲ್ಲಿ ಜನಪದ ಕವಿಗಳು ಇವತ್ತು ಹಾಡ್ತಾ ಇದ್ದಾರಲ್ಲ, ಅಥವಾ ಜನಪದ ವಿದ್ವಾಂಸರಿದ್ದಾರಲ್ಲ, ಅವರಲ್ಲ. ಜನಪದರು ಅಂದರೆ ಸಾಮಾನ್ಯ ಜನ, ಎಲ್ಲ ಕಡೆ ಇರಬಹುದಾದಂಥ ಜನ. ಅವರು ಹೆಸರೇ ಬೆಳಕಿಗೆ ಬಂದಿರಲ್ಲ, ಅವ್ರು ಯಾರು ಅಂತ ಗೊತ್ತಿರಲ್ಲ, ಎಲ್ಲ ಕೂಲಿ ಮಾಡ್ತಿರ್ತಾರೆ, ರೈತರಾಗಿರ್ತಾರೆ, ಕಾರ್ಮಿಕರಾಗಿರ್ತಾರೆ. ಈ ಜನರಲ್ಲೂ ಒಂದು ಪ್ರತಿಭೆ ಇದೆ. ಇವರಿಗೆ ಅವರ ಪ್ರತಿಭೆಯನ್ನು ಗುರುತಿಸೋದು ಒಂದು ಭಾಗ ನಮ್ಮ ಕೆಲಸ. ಇನ್ನೊಂದೇನು ಅಂದರೆ, ಕನ್ನಡ ಸಾಹಿತ್ಯದ ಪರಂಪರಾಗತ ಮೌಲ್ಯಗಳಿದಾವಲ್ಲ, ಒಬ್ಬ ಪಂಪನಂತದ ಮಹತ್ವದ ಕವಿಯನ್ನು ನೀವು ವಿಶ್ವವಿದ್ಯಾಲಯದೊಳಗಡೆ ಅಥವಾ ವಿದ್ವತ್ ವಲಯದ ಕಾರಿಡಾರ್ನಲ್ಲೇ ಯಾಕೆ ಕೂಡ ಹಾಕಬೇಕು? ಪಂಪನ ಸಂತೆಯಲ್ಲಿರೋ ಜನರಿಗೆ ಯಾಕೆ ಹೇಳಬಾರ್ದು? ಸೊ ಹೇಳಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಪಾಪ್ಯುಲಿಸ್ಟ್ ಆಗುವುದು ಕ್ಲಾಸಿಕ್ನಿಂದ ದೂರ ಸರಿದಂಗೆ ಅಲ್ವಾ? ಇಲ್ಲ, ಪಾಪ್ಯುಲಿಸ್ಟ್ ಅಂತಂದರೆ ಜನರ ನಡುವೆ ಹೋಗುವಂಥದ್ದು ಇದೆಯಲ್ಲ. ನೋಡಿ, ಯಾವತ್ತೂ ಕೂಡ ಸಾಹಿತ್ಯ ಜನರ ನಡುವೆನೇ ಹೋಗಬೇಕಾಗಿದ್ದು. ನಮ್ಮ ಕನ್ನಡದ ಕವಿಗಳು, ಹರಿಹರನಂಥ ಕವಿನೇ ಹೇಳ್ತಾರೆ, ಜನ ಬದುಕಲಿ ಅಂತ ನಾನು ಕಾವ್ಯ ಬರಿತಾ ಇದ್ದೀನಿ ಅಂತ. ಕಾವ್ಯವನ್ನು ಬಡವರ ನಗುವಿನ ಶಕ್ತಿ ಅಂತ ನಮ್ಮ ಸಿದ್ಧಲಿಂಗಯ್ಯನವರು, DR ನಾಗರಾಜ್ ಥರದವರು ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ ಹೇಳಿ ನಮ್ಮ ಬಂಡಾಯ ಚಳವಳಿಯ ಸಂದರ್ಭದಲ್ಲಿ ಅವರು ತಾವು ಹೀಗೆ ಬರೆದ ಸಿದ್ಧಲಿಂಗ ಇರ್ಬೋದು, ಹರಿಹರ ಇರ್ಬೋದು, ಪಂಪ ಇರ್ಬೋದು, ಬಸವಣ್ಣ ಇರ್ಬೋದು, ಇವರೆಲ್ಲ ಒಂದು ಕಾವ್ಯಧಾರೆಯನ್ನು, ಕನ್ನಡ ಕಾವ್ಯಧಾರೆಯನ್ನು ಕಟ್ಟಿದವರು. ಅವ್ರು ಯಾರು ಜನರ ಜೊತೆಗೆ ಇರ್ತಾನೆ ಕ್ಲಾಸಿಕ್ಗಳನ್ನು ರಚಿಸಿದವರಲ್ವ, ಸೃಷ್ಟಿಸಿದವರು ಅವರು. ಹೌದು, ನೀವು ಜನರ ನಡುವೆನೇ ಇದ್ದಿದ್ದು. ಜನರ
ಸಿದ್ಧಲಿಂಗಯ್ಯನವ್ರ ಪದ್ಯಗಳು ಎಲ್ಲಿ ಹುಟ್ಟಿರೋದು ಜನರ ನಡುವೆ? ಈ ಎಲ್ಲ ಹೆಸರುಗಳು ಕೂಡ ಇವೆಲ್ಲವೂ ಕೂಡ ಹುಟ್ಟಿರೋ ಕಾವ್ಯ. ಬೇಂದ್ರೆಯವರ ಕವಿತೆ ಹೌದು, ಜನರ ನಡುವೆ ಹುಟ್ಟೋದು ಖಂಡಿತ ಅಲ್ವಾ? ಪುಟ್ಟಪ್ಪನವ್ರ So, ಕವಿತೆ ಕೂಡ ಅಲ್ಲಿಂದಾನೇ ಪುಟ್ಟಪ್ಪನವ್ರ ಕವಿತೆಗಳು ಅಲ್ಲಿಂದನೇ. ಆದರೆ ಒಂದು ತಿಳ್ಕೊಳ್ಳಿ, ಜನರ ಬಳಿಗೆ ಹೋಗ್ಲೇಬೇಕು. ನಮ್ಮ ಕುವೆಂಪು ಅವರ ಕವಿತೆಗಳನ್ನ ಜನರ ಬಳಿಗೆ ತಗೊಂಡೋಗ್ಲಿಲ್ಲ ನಾವು ಅಂತಂದ್ರೆ ಬಹಳ ಕಷ್ಟ. ಇವತ್ತಿನ ಅನೇಕ ದುರಂತಗಳಿಗೆ ಇವು ಕಾರಣ ಆಗಿದ್ದಾವೆ. ಸಾಹಿತ್ಯ ಜನರ ಉಸಿರಾಗಬೇಕು, ಅವರ ಅಂತರಂಗಕ್ಕೆ ಹೋಗ್ಬೇಕು. ಸಾಹಿತ್ಯದ ಮೌಲ್ಯಗಳಿದಾವಲ್ಲ, ಚಿಂತನೆಗಳಿದಾವಲ್ಲ, ಇದು ಜೀವನ ಮೌಲ್ಯಗಳು, ಬದುಕಿನ ಮೌಲ್ಯಗಳು. ಜನ ಹೇಗೆ ಬದುಕಬೇಕು ಅನ್ನೋಂಥ ದಿಗ್ದರ್ಶನ ಬಲ್ಲಂತಹ ಒಂದು ಶಕ್ತಿ ಕನ್ನಡ ಸಾಹಿತ್ಯಕ್ಕಿದೆ. ಕನ್ನಡ ಸಾಹಿತ್ಯಕ್ಕೆ ಮಾತ್ರ ಅಂತಲ್ಲ, ಒಟ್ಟು ಸಾಹಿತ್ಯಕ್ಕೆ ಜಗತ್ತಿನ ಎಲ್ಲ ಸಾಹಿತ್ಯಕ್ಕೂ ಇದೆ. ಅನೇಕ ಬದಲಾವಣೆಗಳಿಗೆ ಜಗತ್ತಿನಲ್ಲಿ ಸಾಹಿತ್ಯ ಕಾರಣ ಆಗಿದೆ, ಕವಿಗಳು ಲೇಖಕರು ಕಾರಣ ಆಗಿದ್ದಾರೆ. ಇವ್ರನ್ನ ಜನರ ಬಳಿಗೆ ಸದಾ ಒಬ್ಬ ಸಿನಿಮಾ ನಟ ಹೇಗೆ ಹೋಗ್ತಾನೋ ಹಾಗೆ ಒಬ್ಬ ಕವಿಯ ಕೃತಿಯು, ಒಂದು ಸಿನಿಮಾ ಓದ ಹಾಗೆ ಕವಿಯ ಕೃತಿಯೂ ಹೋಗಬೇಕಾಗಿದೆ. ಒಂದು ಕಥೆ ಹೋಗಬೇಕು, ಕಾದಂಬರಿ ಹೋಗಬೇಕು, ಕವಿತೆ ಹೋಗಬೇಕು. ಇದು ಬಹಳ ಅದ್ಭುತವಾದ ಮೌಲ್ಯಗಳನ್ನು 1000 ವರ್ಷಗಳ ಕನ್ನಡ ಸಾಹಿತ್ಯದ ಪರಂಪರೆ ಚಿಂತಿಸ್ತಾ ಬಂದಿದೆ, ಇಟ್ಕೊಂಡಿದೆ. ಅದನ್ನು ತಲುಪಿಸೋರು ಯಾರು? ಆಮೇಲೆ ಜನಗಳಿಗೆ ತಲುಪಿಸಬಾರ್ದು ಅಂತ ಯಾಕೆ ನಾವು ನಿರ್ಣಯಿಸಬೇಕು? ಆಮೇಲೆ ಇವತ್ತು ನಮ್ಮ ಅಕಾಡೆಮಿಯಂತಹ ಒಂದು ಸಂಸ್ಥೆ ನಡೆಯೋದೇ ಜನರ ತೆರಿಗೆ ಹಣದಲ್ಲಿ. ಅವರು ತೆರಿಗೆ ಹಣದ ಬಳಸ್ತಾ ಇದ್ದೀವಿ, ನಾವೆಲ್ಲದಕ್ಕೂ ಬಳಸ್ತಾ ಇದ್ದೀವಿ. ತೆರಿಗೆ ಕೊಡುವ ತೆರಿಗೆದಾರ ಪುಣ್ಯಾತ್ಮನಿಗೆ ಸಾಹಿತ್ಯವನ್ನು ಕೊಡಬಾರ್ದು ಅಂತಂದ್ರೆ ಹೆಂಗಾಗುತ್ತೆ? ಕೊಡಬೇಕಲ್ವಾ? ಸಾಹಿತ್ಯ ಕೊಡುವುದು ಅಂದ್ರೆ ಬರೀ ಪ್ರಕಟಣೆ ಮಾಡೋದು, ಪ್ರಕಟಣೆ ಮಾಡೋದಲ್ಲ. ಸಾಹಿತ್ಯದ ಮೌಲ್ಯಗಳನ್ನ, ಚಿಂತನೆಗಳನ್ನ ಜನರಿಗೆ ತಲುಪಿಸುವುದು, ಜನರ ಅಂತರಾಳಕ್ಕೆ ತಲುಪಿಸುವ ವಿಧಾನ. ಈಗಾಗಲೇ ಸಾಕಷ್ಟು ರೀತಿಯ ವಿಧಾನಗಳು ನಮ್ಮಲ್ಲಿ ಮೊದಲಿಂದಲೂ ಚಾಲ್ತಿಯಲ್ಲಿವೆ. ನಿಮಗೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದ ಸಂದರ್ಭದೊಳಗೇನೆ ಗಮಕಿಗಳ ಕೆಲಸವನ್ನು ಕುಮಾರವ್ಯಾಸನನ್ನ ಮನೆ ಮನೆಗೆ ತಲುಪಿಸಿದ್ದಾರೆ ಇವರು. ನಮ್ಮ ಕೀರ್ತನೆಗಳನ್ನು ನಮ್ಮ ಗಾಯಕರು ತಲುಪಿಸಿದ್ದಾರೆ. ಅದೊಂದು ಮಾಧ್ಯಮವಾಗಿ, ಸಾಧನವಾಗಿ ಅವರು ಬಳಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲದಲ್ಲೂ ಕೂಡ ನಾವು ಕುವೆಂಪು ಅವರನ್ನು ಹೇಗೆ ತಲುಪಿಸ್ಬೇಕು, ಆ ವಿಧಾನ ಯಾವುದು ಅನ್ನೋದು ಕಂಡು ನಾವು ತಲುಪ್ಸೋಕ್ಕೆ ಸಾಧ್ಯ ಇದೆ. ವಿಧಾನ ಸರಳವಾಗಿದೆ. ನೀವು ಹೋಗಿ ಕುವೆಂಪು ಅವ್ರ ಬಗೆಗೆ, ಬೇಂದ್ರೆ ಬಗೆಗೆ, ಪಂಪನ ಬಗೆಗೆ ಒಂದು ಅರ್ಧ ಗಂಟೆ, 1 ಗಂಟೆ, ಒಂದು 4 ಜನನ ಸೇರಿಸಿ ಮಾತಾಡಿ. ಅವರಿಗೆ ಆ 4 ಜನರಲ್ಲಿ ಕನಿಷ್ಠ ಇಬ್ಬರಾದರೂ ಕುವೆಂಪು ಅವರ ಚಿಂತನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನನಗೆ ಈಗ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಈಗ ತಲುಪಿಸುವ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಪುಸ್ತಕ ಕೂಡ ಒಂದು ವಿಧಾನ. ಜನ ಪುಸ್ತಕದಿಂದ ದೂರ ಸರಿಯುತ್ತಿರುವ ಈ ಕಾಲದಲ್ಲಿ ಯಾಕೆ 500 ಕಾಪಿ ಪ್ರಿಂಟ್ ಆಗ್ತಾ ಇದೆ ಎಲ್ಲ ಸಂಸ್ಥೆಗಳು? ನೀವು ಒಂದು ಅದ್ಭುತವಾದಂಥ ಸಂಸ್ಥೆಯನ್ನು ಮಾಡಿ ಕೆಲಸ ಮಾಡ್ತಾ ಇದ್ದೀರಿ. ತೀರಾ ಸಣ್ಣ ಅವಧಿ, ನಿಮಗೆ ಕಳೆದ 2-3 ವರ್ಷದಿಂದ 5 ವರ್ಷದಿಂದ ಮಾಡ್ಕೊಂಡಿರೋ ಈ ಅವಧಿ ಒಳಗಡೆ ನಾನು ಬುಕ್ ಬ್ರಹ್ಮ ಅಂತಾನೆ ಪುಸ್ತಕದ ಹೆಸರೊಳಗೇನೆ ನೀವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಿರಿ. ಆದ್ರೆ ಪುಸ್ತಕದ ಕೆಲಸವನ್ನು ನೀವು ನಿಮ್ಮ ಸ್ವಂತ ಅನುಭವದಿಂದ ಹೇಳಬೇಕಿದೆ. ಇಲ್ಲ, ನನ್ನ ಸ್ವಂತ ಅನುಭವದಿಂದ ಪುಸ್ತಕ ಓದುವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ. ಆದರೆ ಸಂಸ್ಥೆಗಳಿದಾವಲ್ಲ, ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅಕಾಡೆಮಿ, ಈ ಥರದ ಸಾಹಿತ್ಯಿಕ ಕೆಲಸ ಮಾಡ್ತಿರೋ ಸಂಸ್ಥೆಗಳು ತಾವು ಪ್ರಕಟಿಸುವ ಪುಸ್ತಕಗಳ ಸಂಖ್ಯೆಯನ್ನ, ನಾ ಹೇಳೋದು ಪುಸ್ತಕಗಳ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಇರೋದ್ರ ಸೂಚಕ ಇಲ್ಲ. ಈಗ ನೋಡಿ, ಯಾಕೆ 500 ಕಾಪಿ ಹಾಕಬೇಕಾಗಿದೆ? ಅಲ್ಲ, ಕೆಲವು ಶಾಸ್ತ್ರ ಗ್ರಂಥಗಳಿರ್ತವೆ. ಶಾಸ್ತ್ರ ಗ್ರಂಥಗಳನ್ನ 500 ಕಾಪಿ ಹಾಕ್ಬೋದು. ಆಮೇಲೆ ನಾನು ಹೇಳೋದೇನು ಅಂತಂದ್ರೆ, ಈಗ ಸಾಹಿತ್ಯ ಅಕಾಡೆಮಿ ಇದೆಯಲ್ವಾ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಇದು ಅನೇಕ ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತದೆ. ಆಮೇಲೆ ಅನೇಕ ಅಕಾಡೆಮಿ, ಸುಮಾರು ಒಂದು 15-20 ಅಕಾಡೆಮಿಗಳಿದ್ದಾವೆ. ಈ ಎಲ್ಲ ಅಕಾಡೆಮಿಗಳಿಗೆ ಹೋಲಿಸಿದ್ರೆ ಸಾಹಿತ್ಯ ಅಕಾಡೆಮಿ ಲಾಭದಾಯಕ ಅಕಾಡೆಮಿ. ಯಾಕೆ ಅಂದರೆ ಸರಳವಾಗಿದೆ. ಬೇರೆ ಅಕಾಡೆಮಿಗಳಲ್ಲಿ ಪುಸ್ತಕ ಪ್ರಕಟಣೆಗಳು ಕ್ವಚಿತ್ತಾಗಿರೋ 1-2 ಮಾಡ್ತಾರೋ. ನಾಟಕ ಅಕಾಡೆಮಿಯವರು 1-2-3 ಮಾಡ್ಬೋದು, ಜನಪದ ಅಕಾಡೆಮಿಯವರು ಮಾಡ್ಬೋದು. ಆದರೂ ನಾವು ಯಥೇಚ್ಛವಾಗಿ ಪುಸ್ತಕಗಳನ್ನು ಪ್ರಕಟ ಮಾಡ್ತೀವಿ. ನಮಗೆ ಇದು ಲಾಭ ತರ್ತಾ ಇದೆ. ವರ್ಷಕ್ಕೆ 8-10 ಲಕ್ಷ ರೂಪಾಯಿ ಸಾಹಿತ್ಯ ಅಕಾಡೆಮಿಗೆ ಪುಸ್ತಕದ ವ್ಯಾಪಾರದಿಂದ ಬರ್ತಾ ಇದೆ. ಅಂದರೆ ಇದು ತನ್ನ ಕಾಲ ಮೇಲೆ ತಾನು ನಿಲ್ಲಬಹುದಾದಂಥ ಸಾಮರ್ಥ್ಯವನ್ನು ಪುಸ್ತಕಗಳ ಪ್ರಕಟಣೆಯ ಮೂಲಕ ಮಾಡೋದಕ್ಕೆ ಸಾಧ್ಯ ಇದೆ. ಇವತ್ತು ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಗಳನ್ನ ಗಮನಿಸಿ, ವಿಶ್ವವಿದ್ಯಾಲಯಗಳ ಪ್ರಸಾರಾಂಗದ ಪ್ರಕಟಣೆಗಳನ್ನ ಗಮನಿಸಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಕಟಣೆಗಳು ಅಷ್ಟೇ ಅಲ್ಲ, ನಿಮಗೆ ನಮ್ಮ ಸಂಸ್ಕೃತಿ ಇಲಾಖೆಯ ಪ್ರಕಟಣೆಗಳು, ಇಲ್ಲೇ ಸಿರಿಗನ್ನಡ ಭಾಳ ದೊಡ್ಡ ಮಳಿಗೆಗಳನ್ನು ಎಲ್ಲ ಇಟ್ಟಿಲ್ಲ ನಮ್ಮ ಕಚೇರಿ ಒಳಗೆ. ಮತ್ತು ಈ ಸಿರಿಗನ್ನಡ ಪುಸ್ತಕ ಮಳಿಗೆ ಇದೆಯಲ್ಲ, ಇಲ್ಲಿ ರವೀಂದ್ರ ಕಲಾಕ್ಷೇತ್ರದ ಕ್ಯಾಂಟೀನ್ ಹತ್ರ, ಇಲ್ಲಿ ವ್ಯಾಪಾರ ಆಗುತ್ತೆ ದೇವು. ಇಲ್ಲಿ ವ್ಯಾಪಾರ ಆಗದೆ ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇದೆ. ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಕಳೆದ
30-35 ವರ್ಷದಲ್ಲಿ ಸಾಹಿತ್ಯದ ಓದು ಮತ್ತು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಮೊದಲು ಪುಸ್ತಕಗಳನ್ನು ಓದುವವರಿಗಿಂತ ಈಗ ಪುಸ್ತಕ ಓದುವವರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಸಾಂಸ್ಥಿಕವಾಗಿ ಅದನ್ನ ತಲುಪಿಸುವ ಕೆಲಸ ಇದೆಯಲ್ಲ, ಆಮೇಲೆ ಏನಾಗಿದೆ, ಸಾಹಿತ್ಯ ಅಕಾಡೆಮಿ ಮಾಡಿರುವ ಕೆಲಸವನ್ನೇ ಸಾಹಿತ್ಯ ಪರಿಷತ್ ಮಾಡ್ತದೆ, ಸಾಹಿತ್ಯ ಪರಿಷತ್ ಮಾಡಿರೋ ಕೆಲಸವನ್ನೇ ಸಂಸ್ಕೃತಿ ಇಲಾಖೆ ಮಾಡ್ತದೆ. ರಿಪಿಟೇಟಿವ್ ಆಫ್ ವರ್ಕ್ ಇದೆ. ಪುಸ್ತಕ ಪ್ರಾಧಿಕಾರ ಅದೇ ಕೆಲಸ ಮಾಡ್ತದೆ, ಸಂಸ್ಕೃತಿ ಇಲಾಖೆ ಅದೇ ಕೆಲಸ ಮಾಡ್ತದೆ. ಈ ಬರೀ ಪ್ರಕಟಣೆಯ ಕೆಲಸ ಮಾತ್ರ ಮಾಡುವುದರ ಮೂಲಕ ರಿಪಿಟೇಟಿವ್ ಕೆಲಸ ಮಾಡ್ತದೆ. ಒಂದೇ ಛತ್ರದ ಅಡಿನಲ್ಲಿ ಇರಬಹುದಾದ ಈ ಎಲ್ಲವೂ ತಮ್ಮ ಕೆಲಸಗಳನ್ನು ರಿಪೀಟ್ ಮಾಡೋದ್ರ ಬದಲಿ, ಅವುಗಳನ್ನು ಮತ್ತೆ ಮತ್ತೆ ಅದೇ ಕೆಲಸ ಮಾಡೋದ್ರ ಬದಲಿ ಒಂದು ಏಕರೂಪಿಯಾದ ಹೊಂದಾಣಿಕೆಯಿಂದ ಕೆಲಸ ಮಾಡಲಿಕ್ಕೆ ಈ ಥರದ್ದು ಒಂದು ಚರ್ಚೆ ಸಹಜವಾಗಿದೆ. ನಾವು ಈ ನಮ್ಮ ಬೇರೆ ಬೇರೆ ಅಕಾಡೆಮಿಗಳು, ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಲ್ಲ ಒಟ್ಟಿಗೆ ಸೇರಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ನಾವು ಮಾಡೋ ಕೆಲಸನೂ ನೀವು ಮಾಡೋದು ಸರಿಯೋ ತಪ್ಪು ಅಂತ ಯೋಚನೆ ಮಾಡಿದ್ದೀವಿ. ಆದರೆ ನನ್ನ ಪ್ರಕಾರ ಏನು ಗೊತ್ತಾ, ನೀವು ಯಾರು ಎಷ್ಟೇ ಮಾಡಿ ಕನ್ನಡದ ಕೆಲಸ, ನೀವು ಕುವೆಂಪು ಅವರ ಹಲವಾರು ವರ್ಷನ್ಗಳನ್ನು, ಎಡಿಷನ್ಗಳನ್ನು ಎಲ್ಲರೂ ಮಾಡಿದ್ರೆ ತಪ್ಪೇನು? ಜನ ಇದನ್ನು ಓದ್ತಾರೆ, ಅದನ್ನು ಓದ್ತಾರೆ. ನಿಮಗೆ ಕುವೆಂಪು ಅವರ ಸಮಗ್ರವನ್ನು ಹಂಪಿ ವಿಶ್ವವಿದ್ಯಾಲಯವೂ ಮಾಡಿದೆ. ಕುವೆಂಪು ಅವರ ಸಮಗ್ರವನ್ನು ಹುಬ್ಬಳ್ಳಿಯಲ್ಲಿರುವ ಕುವೆಂಪು ಪ್ರತಿಷ್ಠಾನದವರು ಮಾಡಿದ್ದಾರೆ. ಆಮೇಲೆ ಅದಕ್ಕೂ ಮೊದಲು ಎಷ್ಟೋ ಪ್ರಕಟಣಾ ಸಂಸ್ಥೆಗಳು ಕುವೆಂಪು ಅವರ ಕೃತಿಗಳನ್ನು ಪ್ರಕಟ ಮಾಡಿದ್ದಾವೆ. ಹಾಗಂತೇಳಿ ಒಂದಕ್ಕೊಂದಕ್ಕೆ ತಡೆಯಾಗಿದೆ ಅಂತ ಏನಾದರೂ ಇದೆಯಾ? ಏನಿಲ್ಲ. ನಿಮ್ಗಷ್ಟೇ ಅಲ್ಲ, ಪ್ರಪಂಚದಲ್ಲೇ ಗಮನಿಸಿ ನೀವು, ಶೇಕ್ಸ್ಪಿಯರ್ ಥರದ ಒಬ್ಬ ಮಹಾಕವಿಯ ಕೃತಿಗಳನ್ನು ಎಷ್ಟು ಎಡಿಷನ್ಗಳು, ಸಾವಿರಾರು ಎಡಿಷನ್ಗಳು ಇಡೀ ಪ್ರಪಂಚದಾದ್ಯಂತ ಪಬ್ಲಿಷ್ ಆಗ್ತಲೇ ಇರ್ತವೆ. ನಾವು ಮಾಡೋದನ್ನ ನೀವು ಮಾಡಬೇಡ್ರಿ ಅಂತ ಇಂಗ್ಲೆಂಡ್ನವರು ಇಂಡಿಯಾದವ್ರಿಗೆ ಹೇಳೋದು, ಇಂಡಿಯಾದವರು ಅಮೆರಿಕಾದವ್ರಿಗೆ ಹೇಳೋದು ಅಲ್ಲ. ನೀವು ನೋಡಿ, ನಮ್ಮಲ್ಲಿ ಏನಾಗಿದೆ, ಇನ್ನೂ ಒಂದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ನಾವು ಹಬ್ಬ ಅಂದರೆ 1000 ಕಾಪಿ ಪ್ರಿಂಟ್ ಮಾಡ್ತೀವಿ. ಸಾಹಿತ್ಯ ಪರಿಷತ್ನವ್ರು 1000 ಮಾಡ್ತಾರೆ, 500 ಮಾಡ್ತಾರೆ. ಇರಲಿ, ಈಗ ಅವ್ರ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಅಲ್ಲ ಇದು. ನಾನು ಹೇಳೋದು, ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಜನಕ್ಕೆ ಪುಸ್ತಕ ಸುಲಭವಾಗಿ ಸಿಗೋ ಹಂಗಾಗ್ತಾ ಇದೆ. ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಅವರು ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಅನುಕೂಲ ಆಗಿದೆ. ಇದರೊಳಗೆ ತಪ್ಪೇನಿಲ್ಲ. ಅಕಸ್ಮಾತಾಗಿ ನಿಂತೋಗ್ಬಿಟ್ಟಿದ್ರೆ, ಈಗ ನಾವು ಮಾಡೋ ಪುಸ್ತಕ ಅವ್ರು ಮಾಡೋದು ಎರಡೂ ಒಂದೇ ಆಗಿದ್ದು ಮಾರಾಟವೇ ಆಗಲ್ಲ ಕಣ್ರಿ, ಹಿಂಗೆ ಸುಮ್ಮನೆ ಕೊಳಿತಾ ಇದೆಯಲ್ಲ ಅನ್ನೋದಾದರೆ ನೀವು ಹೇಳೋದನ್ನು ನಾನು ಒಪ್ತಾ ಇದ್ದೆ. ಇದು ವ್ಯಾಪಾರ ಆಗಿದೆ, ಅಲ್ಲೂ ವ್ಯಾಪಾರ ಆಗಿದೆ. ನನ್ನ ಪ್ರಶ್ನೆ ಅದಲ್ಲ. ಕಾಲ ಬದಲಾಗ್ತಾ ಇದೆ. ಬದಲಾದ ಹಾಗೆ ಕಾಲಕ್ಕೆ ತಕ್ಕಂಗೆ ಸ್ವರೂಪ ಕೂಡ ಬದಲಾಗಬೇಕು. ಈಗ ನಾವೇ ಮಾತಾಡುವಾಗ ಆರಂಭದಲ್ಲಿ ನೀವು ಗಮಕದಲ್ಲಿ ಕವಿತೆಯನ್ನ ತಲುಪಿಸುವ ಒಂದು ಕ್ರಮ ಇತ್ತು. ವಚನಗಳನ್ನ ಮತ್ತು ಬೇರೆ ಬೇರೆ ಕಾವ್ಯಗಳನ್ನ ಓರಲ್ ಟ್ರೆಡಿಷನ್ ನಲ್ಲಿ ತಲುಪಿಸ್ತಿದ್ರು. ಆಮೇಲೆ ಮುದ್ರಣದ್ದು ಬಂತು, ಪುಸ್ತಕ ಬಂತು, ಹಸ್ತಪ್ರತಿ ಬಂತು, ತಾಡೋಲೆಗಳು ಬಂದು ಸ್ವರೂಪ ಬದಲಾಗ್ತಾ ಹೋಗ್ತದಲ್ವಾ. ಈಗ ಬದಲಾದ ಹಾಗೆ ಪುಸ್ತಕದ ಅಕ್ಷರ, ಅವಿನಾಶಿ ಅಕ್ಷರ, ಅದು ಅಕ್ಷರ ಅನ್ನೋದೇ ಕ್ಷಯಿಸಲಾರದಂಥದ್ದು. ಈ ಅವಿನಾಶಿ ಅಕ್ಷರದ ಸ್ವರೂಪ ಬದಲೇ ಆಗ್ತದೆ, ಅದರ ಫಾರ್ಮೆಟ್ ಬದಲೇ ಆಗ್ತದೆ. ಫಾರ್ಮೆಟ್ ಬದಲೇ ಆದಂಗೆ ಪುಸ್ತಕಕ್ಕೇನೆ ಜೋತ್ ಬೀಳ್ಬೇಕಾದ ಜरूरी ಏನಿಲ್ಲ. ನೋಡಿ, ಅಲ್ಲಿಗೆ ನಾನು ಕಾನ್ಸೆಪ್ಟ್ ಮುಂದೆ ಏನಾಗ್ತದೆ ಅಂತ ಸಾಹಿತ್ಯ ಅಕಾಡೆಮಿಯ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ನಿಮ್ಮ ಇದನ್ನ ಬುಕ್ ಪ್ರಮಾದ ಉದಾಹರಣೆ ಇಟ್ಕೊಂಡ್ರೆ, ನಮ್ಮ MH ಕೃಷ್ಣಯ್ಯನವರ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಕಟಣೆಗಳು, ಚಟುವಟಿಕೆಗಳು ಇವೆಲ್ಲವನ್ನು ಆಧುನಿಕಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಯೂಟ್ಯೂಬ್ ಚಾನಲ್ ಶುರು ಮಾಡಿಸಿದ್ರು. ಆಮೇಲೆ ಲೇಖಕರನ್ನ ವಿಡಿಯೋದಲ್ಲಿ ಕವಿತೆಗಳನ್ನ ವಾಚನ ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕಿದ್ರು. ಅವೆಲ್ಲ ಜನಪ್ರಿಯ ಆದವು. ಅದು ಈ ಕವಿತೆಯನ್ನು ಜನರಿಗೆ ತಲುಪಿಸುವ ಹಲವು ಮಾಧ್ಯಮಗಳಲ್ಲಿ ಯಾವ್ಯಾವುದು ಹೊಸದು ಬರ್ತಾ ಇದೆಯೋ, ಈಗ ನಿಮ್ಮದು ಯೂಟ್ಯೂಬ್ ಚಾನಲ್ಲು, ನಿಮ್ಗೀಗ ಈ ಬೇರೆ TV ವಾಹಿನಿಗಳಿದಾವಲ್ಲ, ಅವ್ರಿಗೆಲ್ಲ TV ಇದ್ರ ಮೂಲಕ ಪ್ರಸಾರಗೊಳ್ಳುವಂತಹ ಕ್ರಿಯೆ ಅದು. ಯೂಟ್ಯೂಬ್ಗೆ ಹಂಗಿಲ್ವಲ್ಲ. ಅದು ಯಾರು ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಯಾವಾಗ ಬೇಕಾದ್ರೂ ನೋಡ್ಬೋದಾದಂಥ ಒಂದು ಅವಕಾಶ ಇದೆ. ಇವತ್ತೇ ಅಲ್ಲ, ನಾನು ಈ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ, ಇನ್ನು ಮುಂದೆ ಈ ಎಲ್ಲ ಮಾಧ್ಯಮಗಳು ಬಿದ್ದೋಗ್ತವೆ, ಯೂಟ್ಯೂಬ್ ಮಾತ್ರ ನಿಲ್ಲುತ್ತೆ. ಯೂಟ್ಯೂಬ್ ಮಾತ್ರ ಯಾಕೆ ನಿಲ್ಲುತ್ತೆ ಅಂತಂದರೆ ಅಷ್ಟು ಸರಳವಾಗಿದೆ ಅದು. ಮತ್ತು ಯಾರು ತಮ್ಮ ಮೊಬೈಲಲ್ಲಿ ಎಲ್ಲಿ ಕೂತ್ಕೊಂಡ್ರು ದಿನದ 24 ಗಂಟೆ ಒಳಗೆ ಅಥವಾ ಪ್ರಪಂಚದ ಯಾವುದೇ ಭಾಗದಲ್ಲಿ ಕೂತ್ಕೊಂಡು ನೋಡ್ಬೋದು. ಈಗ ನೀವೊಂದು ಸಂಗೀತವನ್ನೋ ಕವಿತೆಯನ್ನೋ ಕೇಳಬೇಕು ಯೂಟ್ಯೂಬಲ್ಲಿ ಅಂತಂದ್ರೆ ಆರಾಮಾಗಿ ಕೇಳ್ಬೋದು. ಈಗ ನೀವು CD-ನೇ ಬೇಕು, ನಮಗೆ ಪೆನ್ಡ್ರೈವ್ ಬೇಕು ಅಂದರೆ ಏನಕ್ಕೆ ಬೇಕು? ಯೂಟ್ಯೂಬಲ್ಲಿ ನೋಡಿ, ನನ್ನ ಹಾಡುಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗ್ತವೆ, ಸಿನಿಮಾಗಳು ಯೂಟ್ಯೂಬಲ್ಲಿ ಸಿಗ್ತಾ ಇದಾವಲ್ಲ ಸರ್. ಅದಕ್ಕಿಂತ ಆಧುನೀಕರಣ ಅನ್ನೋದು, ಮಾಡರ್ನೈಸೇಷನ್ ಮತ್ತು ಅದನ್ನು ತಾಂತ್ರಿಕತೆ ಅನ್ನೋದು, ಆಧುನೀಕರಣ ಮತ್ತು ತಾಂತ್ರಿಕತೆ, ಅವೆರಡನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು,
ಅದಕ್ಕೆ ನಾವು ಮುಖಾಮುಖಿ ಆಗಲೇಬೇಕು. ಹಾಗೆ ಹೊಸ ತಂತ್ರಜ್ಞಾನಕ್ಕೆ ಅಕಾಡೆಮಿಯನ್ನು ರೂಪಿಸುವ ಯೋಚನೆಗಳೇನು ಅಂತ? ಅಲ್ಲ, ಆ ಥರ ನಾವು ಈಗ ನಮ್ಮಲ್ಲಿ ಈಗಾಗಲೇ ಶುರುವಾಗಿದೆ. ಎಮ್.ಎಚ್. ಕೃಷ್ಣಯ್ಯನವ್ರ ಕಾಲದಲ್ಲೇ ಶುರುವಾಗಿದೆ. ವಸಂತ್ ಕುಮಾರ್ ಅವರು ಇದ್ದ ಸಂದರ್ಭದಲ್ಲೂ ಕೂಡ ಅವಾಗ ಕರೋನಾ ಇದ್ದದ್ರಿಂದ ಆನ್ಲೈನಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ಗಳನ್ನ ಅವರು ಮಾಡಿದ್ದಾರೆ. ಈಗ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ, ಅದನ್ನೇನು ಬಿಟ್ಟಿಲ್ಲ. ನಾವೆಲ್ಲ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗಲೂ ಅದನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಏನೇನು ಹೊಸ ಸಾಧ್ಯತೆಗಳು ನಮ್ಮ ಕಣ್ಣಿಗೆ ಬೀಳ್ತವೋ ಅದನ್ನೆಲ್ಲವನ್ನು ಬಳಸೋದಕ್ಕೆ ಸಾಹಿತ್ಯ ಅಕಾಡೆಮಿಗೆ ಯಾವ ಸಂಕೋಚವೂ ಇಲ್ಲ, ಯಾವ ಮಡಿವಂತಿಕೆಯೂ ಇಲ್ಲ. ಇದು ಕನ್ನಡದ ಸಾಹಿತ್ಯ ಕೃತಿಗಳನ್ನು ಜನರ ಬಳಿಗೆ ಹಲವು ಮಾಧ್ಯಮಗಳನ್ನು, ತಂತ್ರಗಳನ್ನು ಬಳಸಿ ತಗೊಂಡೋಗೋ ಕೆಲಸವನ್ನು ನಿಸ್ಸಂಶಯವಾಗಿ ಮಾಡುತ್ತೆ. 3 ವರ್ಷದ ಸ್ಪೆಸಿಫಿಕ್ ಕಾಲಾವಧಿಯಲ್ಲಿ ಸ್ಪೆಸಿಫಿಕ್ ಆದ ಯೋಜನೆಗಳೇನು? ಈಗ ನೋಡಿ, ಪುಸ್ತಕ ಪ್ರಕಟಣೆಗೆ ವಾಪಸ್ ಬರೋಣ, ಅಥವಾ ಬೇರೆ ಬೇರೆದು ಹೇಳ್ತೀನಿ, ನಿಮ್ಗೆ ಏನು ತೊಂದರೆ ಇಲ್ಲ. ಈಗ ನಮ್ಮಲ್ಲಿ ಒಂದು ಯೋಜನೆ ಕನ್ನಡ ಭಾರತಿ ಅಂತ ರೂಪುಗೊಂಡಿದೆ. ಅದು ಈಗಾಗಲೇ ಚಾಲೂ ಆಗಿದೆ. 2 ಸಂಪಾದಕರು, ಒಬ್ಬರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅಂತ, ಇನ್ನೊಬ್ಬರು ತಲಕಾಡು ಚಿಕ್ಕರಂಗೇಗೌಡ, ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ. ಇವರಿಬ್ಬರು ಚರಿತ್ರೆಯ ವಿದ್ವಾಂಸರು. ಇವರಿಬ್ಬರನ್ನೇ ಯಾಕೆ ನಾವು ಮಾಡಿದ್ದೀವಿ ಅಂತಂದರೆ, ನಮ್ಮ ಜನಕ್ಕೆ ಚಾರಿತ್ರಿಕ ವಿಸ್ಮೃತಿ ಆವರಿಸಿದೆ. ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಈ ವಿಸ್ಮೃತಿಯಿಂದ ಅವ್ರನ್ನ ಹೊರಗಡೆ ತರದೇ ಇದ್ದರೆ, ಬಾಬಾ ಸಾಹೇಬರು ಹೇಳೋ ಹಾಗೆ ಯಾರು ಚರಿತ್ರೆಯನ್ನು ಮರೆಯುತ್ತಾರೋ ಅವರು ಭವಿಷ್ಯವನ್ನು ಸೃಷ್ಟಿಸಲಾರರು. ನಮ್ಮ ದೇಶದ ಭವಿಷ್ಯಕ್ಕೆ ಚರಿತ್ರೆಯ ಮೈಮರೆವು ಒಂದು ಭಾಳ ತೊಂದರೆ ಆಗಿದೆ. ನಮ್ಮ ದೇಶ ಭಾಳ ಅದ್ಭುತವಾದ ದೇಶವಾಗಿ ಬೆಳೆಯಬೇಕಾದ್ರೆ ನಮ್ಮ ಹಿರಿಯರು ಹಿಂಗೆ ಬದುಕಿದ್ರು, ಬಾಳಿದ್ರು. ನಮ್ಮ ದೇಶದ ನಾಡಿನ ನುಡಿಯ ಚರಿತ್ರೆ ಈಗೆಲ್ಲ ಇದೆ. ನಾವು ಹೆಮ್ಮೆ ಪಡಬಹುದಾದ ಅನೇಕ ಅಂಶಗಳು ಅದರೊಳಗಡೆ ಇದ್ದಾವೆ ಅಂತೇಳಿ ನಮ್ಮ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೇನು ಮಾಡ್ತಾ ಇದ್ದೀವಿ ಅಂತಂದರೆ, ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದ ಸಂದರ್ಭದಲ್ಲಿ ಪ್ರಸಾರಾಂಗದ ಮೂಲಕ ವಿಚಾರೋಪನ್ಯಾಸ ಮಾಲಿಕೆ ಅಂತ ಒಂದು ಮಾಡಿದ್ರು. ಸಣ್ಣ ಸಣ್ಣ ಪುಸ್ತಕಗಳು ಮಾಡಿಸಿ, ಎಲ್ಲೋ ಭಾಷಣ ಮಾಡಿಸೋರು, ಅದೊಂದು ಪುಸ್ತಕ ಮಾಡಿಸೋರು, ಸಣ್ಣ ಸಣ್ಣ ಪುಸ್ತಕ, 4 ಆಣಿ ಪುಸ್ತಕಗಳವು. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಆ 4 ಆಣಿ ನಮಗೆ ನಮ್ಮಪ್ಪನೋ ನಮ್ಮವನು ಒಂದು ಮಿಠಾಯಿ ತಿನ್ನು ಅಂತ ಕೊಟ್ಟಿದ್ದ ಕಾಸನ್ನ ತಗೊಂಡೋಗಿ ಆ ಪುಸ್ತಕ ತಗೊಂಡು ಆವಾಗ ಓದೋಕ್ಕೆ ಶುರು ಮಾಡಿದ್ದು. ಓದೋ ಅಭ್ಯಾಸ ನಮಗೆ ಬೆಳೆದಿದ್ದು, ಒಂದು ರೀತಿಯಲ್ಲಿ ಲೋಕವನ್ನು ಹೇಗೆ ಗ್ರಹಿಸಬೇಕು ಅಂತ ಗೊತ್ತಾಗಿದ್ದು, ವಿಜ್ಞಾನ ತಿಳಿದಿದ್ದು, ಕೃಷಿ ತಿಳಿದಿದ್ದು, ತಂತ್ರಜ್ಞಾನ ತಿಳಿದಿದ್ದು, ಸಾಹಿತ್ಯ ತಿಳಿದಿದ್ದು, ಇದೆಲ್ಲವೂ ಕೂಡ 4 ಆಣೆ ಪುಸ್ತಕಗಳಿಂದ. ಅದೊಂದು ಬಹಳ ದೊಡ್ಡ ಪ್ರೇರಣೆಯನ್ನು ಆ ಕಾಲದ ತರುಣ ತರುಣಿಯರಿಗೆ ಕೊಟ್ಟಿತ್ತು. ಅದು ಯಾವುದು? ಪ್ರಚಾರೋಪನ್ಯಾಸ ಮಾಲೆ. ಆ ಮಾದರಿಯಲ್ಲೇ ಈಗ ನಾವು ಕನ್ನಡ ಭಾರತಿ ಅಂತ ಸೀರೀಸ್ ಮಾಡ್ತಾ ಇದ್ದೀವಿ. 2 ಚರಿತ್ರೆಯ ವಿದ್ವಾಂಸರನ್ನು ಅದಕ್ಕೆ ಸಂಪಾದಕರನ್ನಾಗಿ ಮಾಡಿದ್ವಿ. 100ಕ್ಕಿಂತ ಜಾಸ್ತಿ ಪುಸ್ತಕಗಳು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಅವರು ಯಾರ್ಯಾರ ಬಗ್ಗೆ ಪುಸ್ತಕಗಳನ್ನ ಬರೆಸಬೇಕು ಅಂತ. ದುರ್ವಿನೀತನ ಕಾಲದಿಂದಲೂ ಶುರುವಾಗುತ್ತದು. ನಮ್ಮ ಚರಿತ್ರೆಯಲ್ಲಿರುವ ಅತ್ಯಂತ ಶ್ರೇಷ್ಠ ರಾಜರುಗಳು, ಹೋರಾಟಗಾರರು, ಕವಿಗಳು, ಚಿಂತಕರು, ಯೋಧರು, ಇವರೆಲ್ಲರ ಬಗೆಗೆ ಪುಸ್ತಕಗಳು. ಒಂದು 60-70 ಪುಟದ ಸಣ್ಣ ಪುಸ್ತಕ ಅದು. ಆ ಪುಸ್ತಕಗಳನ್ನು ಬರೆಸೋದ್ರ ಮೂಲಕ ನಮ್ಮ ತರುಣಿಯರಿಗೆ ಮುಖ್ಯವಾಗಿ ತಲುಪಿಸಬೇಕು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅದು ತುಂಬ ಕಡಿಮೆ ಬೆಲೆ ಒಳಗಡೆ ಅದು ತಲುಪಬೇಕು. ಆಮೇಲೆ ಅದರ ಪರಿಣಾಮ ಅವರು ಓದಿದ ನಂತರ ಏನು ಅನ್ನೋಂಥದ್ರ ಬಗ್ಗೆಯೂ ನಮಗೊಂದು ಕುತೂಹಲ ಇರುತ್ತಲ್ಲ, ಅದನ್ನು ಯಾವುದಾದ್ರೂ ಖಾಸಗಿ ಸಂಸ್ಥೆಯವ್ರಿಗೆ ಹೇಳಿಬಿಟ್ಟು ಅದ್ರ ಬಗ್ಗೆ ಪರೀಕ್ಷೆಗಳನ್ನ ನಡೆಸೋಕ್ಕೆ ಸಾಧ್ಯವ ಅಂತ ಅವ್ರ ಜೊತೆಯಲ್ಲಿ ಮಾತಾಡಿ ಅದೇನಾದರೂ ಒಂದು ಮಾಡಬೇಕು ಅಂತ ಒಂದು ಯೋಜನೆ ಕೂಡ ನಮ್ಮ ಮನಸ್ಸಿನಲ್ಲಿ ಇದೆ. ಇದು ಕನ್ನಡ ಭಾರತಿ ಯೋಜನೆ. ಕನ್ನಡ ಭಾರತಿ ಶಾಂತರಸರಿದ್ದಾಗ ಶುರು ಮಾಡಿದ ಮಣಿದೀಪ ಮಾಲೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಏನು, ಮಣಿದೀಪ ಮಾಲೆ ಸಾಹಿತ್ಯ ಕೃತಿಗಳನ್ನು ಮಾಡಿರೋವಂಥದ್ದು. ಇದು ವ್ಯಕ್ತಿಗಳು, ಪರ್ಸನ್ಸ್, ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್. ಇದು ಪ್ರೊಫೈಲ್ಸ್. ಇದು ಪ್ರೊಫೈಲ್ ಅಂದರೆ ಒಂದು ಸಣ್ಣ ನೋಡಿ, ಈ ಥರದ ಜೀವನ ಚರಿತ್ರೆಗಳೇ ಮೇಜರ್, ಜೀವನ ಚರಿತ್ರೆಗಳೇ. ಆಮೇಲೆ ಅವರ ಸಾಧನೆಗಳು, ಆ ವ್ಯಕ್ತಿಯ ಸಾಧನೆ, ಅವನಿಂದಾಗಿ ಲೇಖಕರೇ ಆಗಿರ್ಬೇಕಂತಿಲ್ಲ. ಲೇಖಕರೇ ಅಲ್ಲ, ನಾನು ಹೇಳಿದ್ನಲ್ಲ, ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಈ ಶಾಸನ ಪದ್ಯಗಳನ್ನ ಬರೆದವರು ಇರ್ತಾರಲ್ಲಿ. ಆಮೇಲೆ ಯೋಧರು ಇರ್ತಾರೆ, ಆಮೇಲೆ ಅತ್ಯುತ್ತಮ ರಾಜ ಮಹಾರಾಜರಿರ್ತಾರೆ, ಮಂತ್ರಿಗಳಿರ್ತಾರೆ, ಆಮೇಲೆ ಶಿಲ್ಪಿಗಳಿರ್ತಾರೆ. ಇಂಥವ್ರು ಎಲ್ಲರನ್ನೂ ಕೂಡ ಅದರೊಳಗಡೆ ಪರಿಚಯಿಸುವಂಥ, ಅಂದರೆ ಕನ್ನಡಿಗರಿಗೆ ನಮ್ಮ ಪರಂಪರೆ ಹೀಗೆ ಇತ್ತು ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡೋ ಹಾಗೆ, ಒಂದು ಚಾರಿತ್ರಿಕ ವಿಸ್ಮೃತಿಯನ್ನು ಕಳ್ಕೊಂಡು, ಇಲ್ಲ ನಾವು ಒಂದು ಕಾಲದಲ್ಲಿ ಹಿಂಗೆಲ್ಲ ನಮ್ಮ ಜನ ಬದುಕಿದ್ರು ಅಂತೇಳಿ ಅವ್ರು ಯೋಚನೆ ಮಾಡೋ ಹಾಗೆ ಆ ಪುಸ್ತಕಗಳನ್ನ
ತಯಾರು ಮಾಡಿಸ್ತಾ ಇದ್ದೀವಿ. ಸೊ ಇದು ಪುಸ್ತಕದ ಯೋಜನೆ. ಆಮೇಲೆ ಇನ್ನೂ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅಪರೂಪದ ಕೃತಿಗಳಿದ್ದಾವೆ. ಆ ಕೃತಿಗಳು ಈಗ ಖಾಲಿಯಾಗಿದ್ದಾವೆ, ಅವನ್ನು ಪುನರ್ಮುದ್ರಣ ಮಾಡೋದು. ಆಮೇಲೆ ಅನಿಕೇತನ ನಿಂತೋಗಿತ್ತು, ಅದನ್ನು ಮತ್ತೆ ಚಾಲ್ತಿಗೆ ತಂದಿದ್ದೀವಿ, ಅದು ನಡೀತಾ ಇದೆ ಕೆಲಸ. ಆಮೇಲೆ ಹೀಗೆ ಅನೇಕ ಯೋಜನೆಗಳು. ಆಮೇಲೆ ವಿಚಾರ ಸಂಕಿರಣಗಳು. ಈಗಾಗಲೇ ನಾವು ಲಂಕೇಶ್ ಅಧ್ಯಯನ ಶಿಬಿರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಅದಾಗುತ್ತೆ, ಮಾಡ್ತೀವಿ. ಇನ್ನೊಂದು ಅಕ್ಟೋಬರು 29, 28, 29, 30ನೇ ತಾರೀಕು ಸಾಗರ, ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಳಿ ಇರುವ ತುಮರಿಯಲ್ಲಿ ಗೋಪಾಲ್ ಗೌಡರ ಬಗ್ಗೆ 3 ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ಥರ ಅಧ್ಯಯನ ಶಿಬಿರಕ್ಕೂ ಹಿಂದೆ ಅಕಾಡೆಮಿ ಆಯೋಜಿಸುತ್ತಿದ್ದ ಸೆಮಿನಾರ್ಗಳಿಗೂ ಸ್ವರೂಪದಲ್ಲಿ ಏನು ವ್ಯತ್ಯಾಸ? ಸೆಮಿನಾರ್ಗಳು ಬೇರೆ, ಸೆಮಿನಾರ್ಗಳು ನಾವು ಮಾಡ್ತೀವಿ. ನಾವು ಏನು ವ್ಯತ್ಯಾಸಗಳು, ಅಗಾಧವಾದ ವ್ಯತ್ಯಾಸ ಇರುತ್ತೆ ಅಂತ ಏನಲ್ಲ, ಆದರೆ ಆ ಪರಂಪರೆ ಮುಂದುವರಿಬೇಕಲ್ಲ. ಈ ಅಧ್ಯಯನ ಶಿಬಿರಗಳನ್ನ ಖಾಸಗಿ ಸಂಸ್ಥೆಗಳು ಬೇರೆ ಬೇರೆಯವರು ಮಾಡ್ತಾ ಇರ್ತಾರೆ. ಸಾಹಿತ್ಯ ಅಕಾಡೆಮಿ ಮುಂಚೆ ಅಧ್ಯಯನ ಶಿಬಿರಗಳನ್ನು ಮಾಡಿದ್ದು ಕಡಿಮೆ, ನನಗೆ ಗೊತ್ತಿರೋ ಹಾಗೆ. ಹೌದು, ಸೆಮಿನಾರ್ಗಳನ್ನು ಮಾಡೋದು ಪದ್ಧತಿ ಇತ್ತು. ಹೌದೌದು. ಆ ಸೆಮಿನಾರ್ಗಳು ಅಧ್ಯಯನ ಶಿಬಿರಗಳು ಅಂದ್ರೆ ವರ್ಕ್ಶಾಪ್ಗಳಷ್ಟೇ. ವರ್ಕ್ಶಾಪ್ಗಳು ಸಾಹಿತ್ಯ ಅಕಾಡೆಮಿ ಮಾಡಿದೆ, ವರ್ಕ್ಶಾಪ್ ಇರ್ಬೋದು, ಸಣ್ಣ ಕಥೆಗಳದಿರ್ಬೋದು, ಕತೆ, ಕವಿತೆ, ಕಾದಂಬರಿ, ಆ ಥರದ ವರ್ಕ್ಶಾಪ್ಗಳನ್ನ ಬಹಳ ಮೊದಲಿಂದ ಮಾಡಿದ್ದಾರೆ. ಸೊ ಈಗ ನಾವು ಅಧ್ಯಯನ ಶಿಬಿರಗಳು ಅಂತಂದ್ರೆ ನೋಡಿ, ಅದರ ಸ್ವರೂಪ ಹೀಗಿರುತ್ತೆ. ಈಗ ಲಂಕೇಶರ ಅಧ್ಯಯನ ಶಿಬಿರ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಲಂಕೇಶರ ಅಧ್ಯಯನ ಶಿಬಿರದಲ್ಲಿ ಲಂಕೇಶರ ಒಡನಾಟ ಇದ್ದವರು, ಲಂಕೇಶರನ್ನ ಗಂಭೀರವಾಗಿ ಅಧ್ಯಯನ ಮಾಡಿರೋರು ತಜ್ಞರಾಗಿರ್ತಾರೆ. ಶಿಬಿರಾರ್ಥಿಗಳು ಬರ್ತಾರಲ್ಲ, ಅವ್ರು ಯಾರು ಅಂದ್ರೆ ಸುಮ್ಮನೆ ಎಲ್ಲೋ ಬಂದ್ಬಿಟ್ಟು ಪಾಟಿ ಚೀಲ ಹಿಡ್ಕೊಂಡು ಕೂತ್ಕೊಳ್ಳೋಂಥವ್ರಲ್ಲ. ಅವರು ಲಂಕೇಶರನ್ನ ಓದಿರಬೇಕು. ನಾವು ಈಗ ಅದನ್ನ ಅಡ್ವರ್ಟೈಸ್ ಮಾಡಿದ್ವಿ, ಜಾಹೀರಾತುಗಳ ಮೂಲಕ ಹೇಳಿದ್ದೀವಿ. ಒಂದೇನು ಅಂತಂದರೆ, ಲಂಕೇಶರ ಒಂದು ಕವಿತೆಯನ್ನೋ, ಕಥೆಯನ್ನೋ, ಅಥವಾ ಅವ್ರು ಯಾವುದಾದ್ರೂ ಒಂದು ನಾಟಕವನ್ನೋ, ಕೃತಿಯನ್ನೋ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಅವರೊಂದು ಪ್ರಬಂಧ ಬರೆದಿರಬೇಕು. ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ನಮ್ಮಲ್ಲಿ ಅದಕ್ಕಿಂತ ಒಂದು ತಜ್ಞರ ಸಮಿತಿಯನ್ನು ಮಾಡ್ತೀವಿ. ಅವ್ರು ಪರೀಕ್ಷೆ ಮಾಡಿಬಿಟ್ಟು ಇಂಥವ್ರನ್ನ ಈ ಶಿಬಿರದೊಳಗಡೆ ಒಳಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಬೋದು ಅಂತ ತೀರ್ಮಾನಿಸಿ ಅಂಥವ್ರನ್ನ ಸೇರಿಸ್ತೀವಿ. ಅಂದರೆ ಈಗಾಗಲೇ ಲಂಕೇಶ್ ಬಗ್ಗೆ ಕುತೂಹಲ ಇರೋರು ಅಧ್ಯಯನ ಇದು ಬರೀ ಲಂಕೇಶ್ ಒಬ್ಬರ ಬಗ್ಗೆ ಅಂತಲ್ಲ, ನಾವು ಮುಂದೆ ಮಾಡುವ, ನಾಳೆ ಪಂಪನ ಬಗ್ಗೆ ಮಾಡಿದ್ರು ಕೂಡ, ಪಂಪನ ಬಗ್ಗೆ ಮಾಡಿದ್ರು, ಕುವೆಂಪು ಬಗ್ಗೆ ಮಾಡಿದಾಗಲೂ ಕೂಡ ಕುವೆಂಪು ಅವ್ರನ್ನ ಓದಬೇಕಪ್ಪ. ನೀವು ಓದ್ದಲ್ಲೇ ಸುಮ್ಮನೆ ಬಂದು ನಮ್ಮ ಭಾಷಣ ಕೇಳ್ಕೊಂಡು ಹೋದರೆ ಆಗಲ್ಲ. ಈ ವರ್ಕ್ಶಾಪ್ಗಳಲ್ಲಿ ಅಥವಾ ಸೆಮಿನಾರ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಯಾರು ಬೇಕಾದ್ರೂ ಬರ್ತಾರೆ, ಒಂದು 50 ಜನ 100 ಜನ ಹಿಂಗೆ ಶಿಬಿರಾರ್ಥಿಗಳಿರ್ತಾರೆ. ಸೆಮಿನಾರ್ ಆದರೆ ಒಂದು 400 ಜನ 500 ಜನ ಒಂದು ದಿವಸ 2 ದಿವಸ ಎಲ್ಲ ಕೂತಿರ್ತಾರೆ. ಅವರು ಅಧ್ಯಯನ ಮಾಡೇ ಬಂದಿರ್ತಾರೆ ಅಂತೇನಲ್ಲ, ಕುತೂಹಲಕ್ಕೋಸ್ಕರ ಬಂದು ಕೂತಿರೋರು ಕೆಲವರು ಇರ್ತಾರೆ. ಆದರೆ ಇದು ಅಧ್ಯಯನ ಶಿಬಿರಗಳಲ್ಲಿ ಆ ಅಧ್ಯಯನ ಶಿಬಿರಕ್ಕೆ ಸಂಬಂಧಪಟ್ಟಂಥ ಲೇಖಕನನ್ನು ಗಂಭೀರವಾಗಿ ಅಧ್ಯಯನ ಮಾಡಿದವರು ಬರಬೇಕು. ಸೊ ಅವರಿಗೆ ಇನ್ನಷ್ಟು ಮಾಹಿತಿಗಳು, ಹೆಚ್ಚಿನ ಮಾಹಿತಿಗಳು ಅಲ್ಲಿ ಸಿಗ್ತವೆ. ಮುಂದಕ್ಕೆ ಅವರು ಇನ್ನೂ ಗಂಭೀರವಾಗಿ ಲೇಖಕರನ್ನ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ವೈಯಕ್ತಿಕವಾಗಿ ಸಾಧ್ಯ ಆಗುತ್ತೆ. ಇದಲ್ಲದೇನೆ ಮತ್ತೆ ಬೇರೆ ಏನನ್ನ ಯೋಚನೆ ಮಾಡಿದ್ದು? ಈಗ ಸದ್ಯಕ್ಕೆ ಇವಿಷ್ಟು ಚಾಲ್ತಿ ಮಾಡಿದ್ದೀವಿ. ಇದನ್ನು ಮಾಡಬೇಕಾದ್ರೆ ನಮಗೆ ಸಮಯಾವಕಾಶವೂ ಹಿಡಿತದೆ, ತಕ್ಷಣಕ್ಕೆ ಆಗಲ್ಲ ಇವೆಲ್ಲ. ನಾವೇನೋ ಒಂದು ತೀರ್ಮಾನ ಮಾಡಿ ಅದನ್ನು ಚಾಲ್ತಿಗೆ ತರಬೇಕಾದ್ರೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ನಮಗಿರೋದೇ 3 ವರ್ಷ. ಈಗ ಇದರೊಳಗಾಗಲೇ 3-4 ತಿಂಗಳು ಕಳೆದೇ ಹೋಗಿದೆ. ಸೊ ಈ ಸಂದರ್ಭದಲ್ಲಿ ಇನ್ನೂ ಏನಾದರೂ ಹೊಸದು ಹೊಳೆದ್ರೆ ಮತ್ತು ಬೇರೆಯವರು ನಿಮ್ಮಂಥವ್ರು ಯಾರು ಬೇಕಾದರೂ ಸಲಹೆ ಕೊಡ್ಬೋದು. ಅವರು ಕೊಡ್ಬೋದಾದ ಸಲಹೆಗಳನ್ನೆಲ್ಲ ಗಮನಿಸಿ ಕನ್ನಡ ಜನಕ್ಕೆ ಹಿತವಾಗುವಂಥ ಹಾಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅನುಕೂಲ ಆಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಇದ್ದೀವಿ. ಸೊ ನಾನಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಬೇರೆಯವರ ಜೊತೆ ಸೇರಿ ಕೆಲಸ ಮಾಡೋ ಥರದ್ದು ಏನಾದರೂ ಪ್ಲ್ಯಾನ್ ಇದೆಯಾ? ಬೇರೆಯವರು ಅಂತಂತ ಹೇಳುವಾಗ ನಾನು ಕರ್ನಾಟಕದಲ್ಲಿರುವ ಬೇರೆ ಬೇರೆ ಅಕಾಡೆಮಿಗಳು, ಪ್ರಾಧಿಕಾರಗಳು, ಆವಾಗ ನಿಮ್ಮ ಹೊರೆಯನ್ನು ಹಂಚಿಕೊಂಡು ಹೆಚ್ಚು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ. ಈಗ ಗೋಪಾಲ್ ಗೌಡರ ಅಧ್ಯಯನ ಶಿಬಿರ ಆಗ್ತಾ ಇದೆಯಲ್ಲ ತುಮರಿಯಲ್ಲಿ, ಅದು ಹಾಮ ಭಟ್ರು ಅಂತ ಭಾಳ ದೊಡ್ಡ ಸೋಷಿಯಲಿಸ್ಟ್, ಗೋಪಾಲ್ ಗೌಡರ ಒಡನಾಡಿ. ಅವರ ಒಂದು ಟ್ರಸ್ಟ್ ಇದೆ ಅವರ ಹೆಸರಿನಲ್ಲಿ. ಅವರ ಮಗ ರಘು ಹಾಲ್ಕೆರೆ ಅಂತ, ಅವರು ಅದನ್ನು ಈಗಾಗಲೇ 10-12 ವರ್ಷಗಳಿಂದಲೂ ಅಲ್ಲಿ ಏನೋ ಮಾಡ್ತಾ ಬಂದಿದ್ದಾರೆ. ಪಾಪ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಬಂದಿದ್ದಾರೆ. ನಾವೀಗ ಅವ್ರ ಜೊತೆಲಿ ಸೇರ್ತೀವಿ. ಅವರು ನಮಗೆ ನಾವು ಹೋಗುವಂಥ ಶಿಬಿರಾರ್ಥಿಗಳಿಗಿರ್ಬೋದು, ತಜ್ಞರಿಗಿರ್ಬೋದು, ಊಟ ಮತ್ತು ವಸತಿಯ ಸವಲತ್ತುಗಳನ್ನ ಅವರು ಒದಗಿಸ್ತಾರೆ. ಇನ್ನು ಉಳಿಕೆ ಅಕಾಡೆಮಿ ಉಳಿದ ಖರ್ಚು ವೆಚ್ಚಗಳನ್ನು ಭರಿಸಿ ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ. ಆ ಉಳಿತಾಯವಾದ ಹಣದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ.
ಸಾಮಾನ್ಯವಾಗಿ ಇತ್ತೀಚೆಗೆ ಕೇಳ್ತಾ ಇರೋದು ಏನು ಅಂತಂದರೆ ಬಜೆಟ್ ಕನ್ಸ್ಟೆಂಟ್ ಇದೆ ಅಂತ ಹೇಳ್ತಾರಲ್ಲ, ಅದನ್ನು ಹೆಂಗೆ ನಿಭಾಯಿಸ್ತಾರೆ? ಇಲ್ಲ, ಈ ಸದ್ಯಕ್ಕೆ ನನಗೇನಾದ್ರು ಕೊರತೆ ಅಂತ ಕಂಡಿಲ್ಲ. ನಮಗೆ 80 ಲಕ್ಷ ರೂಪಾಯಿ ಬಜೆಟ್ ಇದೆ. ಈ ಬಜೆಟ್ನೊಳಗಡೆ ನಾವು ಏನು ಮಾಡೋಕ್ಕೆ ಸಾಧ್ಯವೋ ಮಾಡೋಕ್ಕೆ ಸಾಧ್ಯ ಇದೆ. ನಾನು ಸರ್ಕಾರದ ಮಂತ್ರಿಗಳ ಜೊತೆಲೆಲ್ಲ ಮಾತಾಡಿದಾಗಲೂ ಕೂಡ ಇದನ್ನು ಖಾಲಿ ಮಾಡಿ ಆಮೇಲೆ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ. ಈಗ ಇದನ್ನು ಮುಗಿಸೋದು ಅಂದರೆ ತಾಂಡೋಗೆಲ್ಲ ದುಂದು ವೆಚ್ಚ ಮಾಡೋದಲ್ಲ. ಎಷ್ಟೆಷ್ಟು ಸಾಧ್ಯವೋ ಜಿಪುಣತನದಿಂದ ಒಂದು ಯಾಕೆಂದರೆ ಜನರ ತೆರಿಗೆ ಹಣದಿಂದ ಇದೆಲ್ಲ ಆಗ್ತಾ ಇರೋದು. ಜಿಪುಣತನದಿಂದಲೇ ಇವೆಲ್ಲ ಮಾಡಿ ಹಣ ಖರ್ಚು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಆಗಬೇಕು. ಆ ಥರದ ಯೋಚನೆಗಳನ್ನು ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಈ ಸಾಹಿತ್ಯ ಅಕಾಡೆಮಿಯ ಸಾಮಾನ್ಯವಾಗಿ ವರ್ಷದ ಪ್ರಶಸ್ತಿಗಳನ್ನು ವಿತರಣೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತಲ್ಲ. ಹೌದು. ಅಲ್ಲಿಂದ ಆಚೆಗೆ ಮುಂದೆ ಹೇಗೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದು? ಇಲ್ಲ, ಈ ಪ್ರಶಸ್ತಿಗಳು ಮಾಮೂಲಿ ಈಗಾಗಲೇ 2021ರಿಂದ ನಿಂತೋಗ್ಬಿಟ್ಟಿದೆ ಪ್ರಶಸ್ತಿಗಳು. ಅಲ್ಲಿಂದ 21 ಇಲ್ಲ, 22 ಇಲ್ಲ, 23 ಇಲ್ಲ, ಇದು 24. 24ರಿಂದ ಇನ್ನೂ 25ಕ್ಕೆ ಈ 24 ಡಿಸೆಂಬರ್ ನಂತರ ಜನವರಿ 25ರಿಂದ ಪುಸ್ತಕಗಳನ್ನ ಅದನ್ನೆಲ್ಲ ಕರೆಯುವಂಥದ್ದಿದೆ. ಇದು ಬಿಟ್ಬಿಡಿ, ಈ 3 ವರ್ಷದ ಪ್ರಶಸ್ತಿಗಳು ನಿಂತೋಗಿದ್ದಾವೆ. ಅದನ್ನು ಕೊಡ್ತೀವಿ ನಾವು. ಅದ್ರ ಬಗ್ಗೆ ಎಲ್ಲ ಕೆಲಸಗಳು ನಡೀತಾ ಇದೆ. ಒಂದೇ ಸಲಕ್ಕೆ ಎಲ್ಲವನ್ನು ಒಂದೇ ಸಲ ಅಂತಲ್ಲ, ಈಗ 21ರದ್ದು ಮೊದಲಿಗೆ ಸಿದ್ಧ ಆಗ್ತಾ ಇದೆ. ಅದಾದಮೇಲೆ ನೋಡೋಣ, ಅದು ಒಂದೇ ಸರಿ ಒಂದೇ ಕಡೆ ಮಾಡೋದೋ ಅಥವಾ 3 ಕರ್ನಾಟಕದ 3 ವಲಯಗಳಲ್ಲಿ 3 ಭಾಗಗಳಲ್ಲಿ ಮಾಡಿದಾಗ ಸಾಹಿತ್ಯ ಅಕಾಡೆಮಿಯ ಚಟುವಟಿಕೆ ವಿಸ್ತಾರ ಆದಂಗಾಗುತ್ತೆ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಬೆಂಗಳೂರನ್ನ ಬೇಸ್ ಮಾಡ್ಕೊಂಡು ಇಲ್ಲೇ ಎಲ್ಲ ಮಾಡೋ ಬದಲಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಲ್ವಾ. ಒಂದು ಜಿಲ್ಲೆಯಲ್ಲಿ ಒಂದು ದಿವಸ ಹೋಗಿ ಎಲ್ಲೋ ಗುಲ್ಬರ್ಗದಲ್ಲೋ, ರಾಯಚೂರದಲ್ಲೋ, ಕೊಪ್ಪಳದಲ್ಲೋ, ಬೆಳಗಾಂನಲ್ಲೋ, ಮೈಸೂರಲ್ಲೋ, ಮಂಗಳೂರಲ್ಲೋ, ಶಿವಮೊಗ್ಗದಲ್ಲೋ, ಹಾಸನದಲ್ಲೋ, ಚಿಕ್ಕಮಗಳೂರಲ್ಲೋ, ಹಿಂಗೆಲ್ಲ ಕೋಲಾರ, ಈ ಥರ ಜಿಲ್ಲೆಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದ್ರೆ ಸಾಹಿತ್ಯ ಅಕಾಡೆಮಿ ಜನರ ಬಳಿಗೆ ತಲುಪೋದಕ್ಕೆ ಅದೊಂದು ಸಾಧನ ಆಗುತ್ತೆ. ಆಮೇಲೆ ಲೇಖಕರು ಪ್ರಶಸ್ತಿ ತಗೊಳ್ಳೋಕ್ಕೆ ಬೇರೆ ಜಿಲ್ಲೆಗೆ ಬರೋದಿದೆಯಲ್ಲ, ಅದು ಅವ್ರಿಗೆ ಸಂತೋಷದ ವಿಚಾರ ಕೂಡ ಆಗಿರುತ್ತೆ. ನಮಗೂ ಕೂಡ ಅಕಾಡೆಮಿಯ ಚಟುವಟಿಕೆಗಳನ್ನು ವಿಸ್ತರಿಸೋದಕ್ಕೆ ಅದು ಅನುಕೂಲ ಆಗುತ್ತೆ. ನಾನು ಆ್ಯಕ್ಚುಲಿ ಅಂದ್ಕೊಳ್ತಾ ಇರೋದು ಅಂತಂದರೆ 3 ಬೇರೆ ಬೇರೆ ಸಭೆಗಳೇ ಆಗ್ಬೋದು ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 3 ಕೂಡ ಒಂದೇ ಸರಿಗೆ ಆಗಲ್ಲ, ಅನೌನ್ಸ್ ಮಾಡೋಕ್ಕೂ ನಮಗಾಗಲ್ಲ. ಯಾಕೆಂದರೆ 21 ರೆಡಿ ಆಗಬೇಕಾದ್ರೆ ನಮ್ಗೆ ಭಾಳ ತಿಣಕಾಟ ನಡೆದಿದೆ. ಇನ್ನು 22ರದ್ದು ಈಗ ಅದನ್ನು ಇವರಿಗೆಲ್ಲ ಕಳಿಸಿದ್ವಿ ಜೂರೀಸ್ಗೆ. ಈ 23ರದ್ದು ಈಗ ನಾವು ಆ ಪುಸ್ತಕಗಳು ತರಿಸ್ಕೊಂಡಿದ್ದೀವಿ. ಸೊ ಹಿಂಗೆ ಒಂದೊಂದಾದಮೇಲೆ ಮಾಡ್ತೀವಿ ಅದನ್ನು. ಬಟ್ ಆ್ಯಕ್ಚುಲಿ ಪ್ರಶಸ್ತಿಯ ಮೊತ್ತ ಇದೆಯಲ್ಲ, ಅದು ತುಂಬ ದಿನದಿಂದ ನಿಂತೋಗಿದೆ. ಅಂದರೆ ಐ ಮೀನ್ ಸ್ಟಾಗ್ನೆಂಟ್ ಆಗಿದೆ. ಅದನ್ನು ರಿವೈಸ್ ಮಾಡೋದು ಏನಿಲ್ಲ, ಈಗ ಸಾಕಷ್ಟು ಹಣ ಇದೆ. ಅಂದರೆ 5,000 ಏನೋ ಇಲ್ಲ. ನಾನು ಅಕಾಡೆಮಿ ಅವಾರ್ಡ್ ತಗೊಂಡಾಗ 1998ರಲ್ಲಿ ಅವಾಗ 5,000 ಕೊಟ್ಟಿದ್ರು. ಆದರೆ ಈಗ ಪುಸ್ತಕ ಪ್ರಶಸ್ತಿಗೆ 25,000 ಇದೆ, ಗೌರವ ಪ್ರಶಸ್ತಿಗೆ 50,000 ಇದೆ. ಅದನ್ನೇನು ರಿವೈಸ್ ಮಾಡಲ್ಲ, ಇದು ಜಾಸ್ತಿ ಇದೆಯಲ್ಲ ಈಗಲೇ. ಈ ಅವಧಿಯಲ್ಲಿ ಏನು ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ಇವೆಲ್ಲ ಹಳೆ ಪ್ರಶಸ್ತಿಗಳನ್ನ ನಾವು ಕೊಡ್ತಾ ಇರೋದ್ರಿಂದ ಲೇಖಕರು ಅವತ್ತು 21ನೇ ಇಸ್ವಿಯ ಸಂದರ್ಭದಲ್ಲಿ ಪುಸ್ತಕಗಳನ್ನ ಸಲ್ಲಿಸಬೇಕಾದ್ರೆ ಅವ್ರ ಮನಸ್ಸಿನಲ್ಲಿರುತ್ತೆ 25,000 ಕೊಡ್ತಾರೆ ಅಂತೇಳಿ. ಮುಂದೆ ಏನಾದರೂ ಸಾಧ್ಯ ಆದರೆ ನಮಗೆ ಆರ್ಥಿಕವಾಗಿ ಇನ್ನಷ್ಟು ಸರ್ಕಾರದ ಸಂಪನ್ಮೂಲಗಳು ಅಥವಾ ನಮ್ಮ ಪುಸ್ತಕ ಮಾರಾಟದಿಂದ ಹೆಚ್ಚಿನ ಸಂಖ್ಯೆಯ ಹಣ, ಆ ಪುಸ್ತಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಆಗಿ ಹಣ ಬಂದರೆ ಅವಾಗ ನೋಡೋಣ. ಆಮೇಲೆ ಇನ್ನೊಂದು, ನನಗೆ ಕೆಲವು ಸ್ನೇಹಿತರು ಏನು ಹೇಳ್ತಾರೆ ಅಂತಂದರೆ, ನೀವು ಪುಸ್ತಕ ಅವಾರ್ಡ್ ಕೊಡೋದಕ್ಕೆ ದುಡ್ಡೇ ಕೊಡಬೇಡಿ ಅಂತ. ನಾನು ಒಪ್ಪಲಿಲ್ಲ ಅದನ್ನು. ದುಡ್ಡು ಕೊಡದೇ ಇದ್ದರೆ ಅದು ಪ್ರಶಸ್ತಿ ಅಲ್ಲ. ನೀವು ₹1 ಆದರೂ ಆಗಲಿ ಅವರಿಗೆ ಒಂದು ಗೌರವದ ಸಂಭಾವನೆಯನ್ನು ನಾವು ಕೊಡಬೇಕಾಗ್ತದೆ. ಅದಿಲ್ಲದೆ ತಗೊಳ್ಳಿ ಅಂತ ಒಂದು ಶಾಲು, ಸರ್ಟಿಫಿಕೇಟು, ಹೂನಾರ ಹಾಕ್ಬಿಟ್ಟು ಒಂದು ಫಲಕ ಕೊಟ್ಟು ಕಳಿಸೋದ್ರಿಂದ ಆಗಲ್ಲ. ಅವ್ರಿಗೆ ಒಂದು ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ಅನುಕೂಲ ಆಗೋ ಹಾಗೆ 25,000ದಿಂದ ಏನೋ ಭಾಳ ದೊಡ್ಡ ಅನುಕೂಲ ಆಗುತ್ತೆ ಅಂತಲ್ಲ. ಆದರೂ ಈಗ ನನಗೆ 5,000 ಕೊಟ್ಟಾಗ ಎಷ್ಟು ಸಂತೋಷ ಆಗಿತ್ತು ನಿಮಗೆ ಗೊತ್ತಿಲ್ಲ. 98ನೇ ಇಸ್ವಿ ಆವಾಗ ನಾನು ಯಾವುದೋ ಹೋರಾಟ ಮಾಡೋಕ್ಕೋಗಿ ಸಸ್ಪೆಂಡ್ ಆಗಿಬಿಟ್ಟಿದ್ದೆ. ಸಂಬಳ ಕೂಡ ಸರಿಯಾಗಿ ಬರ್ತಿರಲಿಲ್ಲ, ಭಾಳ ಕಷ್ಟದಲ್ಲಿದ್ದೆ. 5,000 ಬಂದಿದ್ದಿತ್ತಲ್ಲ, ಅದು ನನಗೊಂದು ಸಂಭ್ರಮ, ಭಾಳ ದೊಡ್ಡ ಒಂದು ನನಗೆ ಒಂದು ಸಾಮರ್ಥ್ಯ. ಅಕಾಡೆಮಿಯಿಂದ ಪ್ರಶಸ್ತಿಯ ರೂಪದಲ್ಲಿ ₹5,000 ಹಣ ಬಂತಲ್ಲ ನನಗೆ ಅನ್ನೋದು ಭಾಳ ಖುಷಿ. ಎಷ್ಟೋ ಜನ ಲೇಖಕರಿಗೆ ಅಂಥ ಪರಿಸ್ಥಿತಿ ಇರುತ್ತೆ. ಎಲ್ಲರೂ ಶ್ರೀಮಂತರಿರಲ್ಲ. ನೀವು ಅವರಿಗೆ ಹಣವನ್ನು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ ದೃಷ್ಟಿಯಿಂದಲಾದರೂ ನಾವು ಹಣ ಕೊಡಲೇಬೇಕಾಗ್ತದೆ. ನೀವು ಹೇಳಿದ್ದು
ಸ್ವಲ್ಪ ಜಾಸ್ತಿ ಮಾಡ್ಬೋದಾ ಅಂತ ಅದನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ. ಮೊದಲು 2 ಬಗೆಯ ಪ್ರಶಸ್ತಿಗಳು ಕೊಡಲಾಗ್ತದೆ. ಒಂದು ಗೌರವ ಪ್ರಶಸ್ತಿ, ಇನ್ನೊಂದು ಪುಸ್ತಕ ಪ್ರಶಸ್ತಿ, ಪುಸ್ತಕ ಬಹುಮಾನ ಅಥವಾ ಪುಸ್ತಕ ಪ್ರಶಸ್ತಿ. ಮಧ್ಯೆ ಇವರು ಇದ್ದಾಗ ಸಾಹಿತ್ಯಶ್ರೀ ಅನ್ನೋ ಒಂದು ಅವಾರ್ಡ್ ಶುರು ಮಾಡಿ. ಹೌದು, ಅದು ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂ ಆಗುತ್ತೆ. ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು 21ನೇ ಇಸ್ವಿಗೆ ನಮ್ಮದು ಸ್ಥಾಯಿ ಸಮಿತಿ ಸರ್ವ ಸದಸ್ಯರ ಸಭೆಗಳಲ್ಲಿ ಅದನ್ನು ನಿರ್ಣಯ ಮಾಡ್ತೀವಿ. ಮತ್ತು ಗೌರವ ಪ್ರಶಸ್ತಿ ಈಗಾಗಲೇ ನಾವು ಕನ್ನಡದ ಸುಮಾರು ಒಂದು 100-150 ಜನ ಸೀನಿಯರ್ ರೈಟರ್ಸ್ಗೆ ಪತ್ರ ಬರೆದಿದ್ದೀವಿ. ನಿಮ್ಮ ಗಮನದಲ್ಲಿರುವ ಪ್ರಶಸ್ತಿಗಳನ್ನು ಪಡೆಯುವ ಅರ್ಹತೆಯುಳ್ಳ ಸಾಹಿತ್ಯಶ್ರೀ ಮತ್ತು ಗೌರವ ಪ್ರಶಸ್ತಿ ಅವ್ರದ್ದು ತಗೊಂಡು ಯಾರ ಪರವಾಗಿ ಹೆಚ್ಚಿನ ಜನರ ಅಭಿಪ್ರಾಯ ಇರುತ್ತೋ ಅದನ್ನು ಕ್ರೋಢೀಕರಣ ಮಾಡಿ ಅವರಿಗೆ ಆ ಪ್ರಶಸ್ತಿಯನ್ನು ಅನೌನ್ಸ್ ಮಾಡುತ್ತೆ. ಅಧ್ಯಕ್ಷ ನಿರ್ಣಯ ಮಾಡಲ್ಲ. ತುಂಬ ಜನರ ತಪ್ಪು ಮುಕುಂದರಾಜು ಮನಸ್ಸು ಮಾಡಿದ್ರೆ ಒಂದು ಅವಾರ್ಡ್ ಕೊಟ್ಬಿಡ್ಬೋದು, ಹಂಗಾಗಲ್ಲ. ಯಾಕೆಂದರೆ ಎಲ್ಲರ ಅಭಿಪ್ರಾಯಗಳ ಮೇಲೆ ಪ್ರಶಸ್ತಿ ಇರುತ್ತೆ. ಅಥವಾ ನಮ್ಮ ಯಾರೋ ಒಬ್ಬ ಸದಸ್ಯರು ಮನಸ್ಸು ಮಾಡಿದ್ರೆ ಒಂದು ಪ್ರಶಸ್ತಿ ಕೊಡಿಸ್ಬಿಡ್ಬೋದು, ನಾವು ಸದಸ್ಯರನ್ನೇ ಭಿನ್ನತ್ರಣ ಅಂತ ಹೋದರೂ ಆಗಲ್ಲ. ಇದು ನಮ್ಮ ಲೇಖಕ ಸಮುದಾಯ ಯಾವ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತೋ ಆ ಅಭಿಪ್ರಾಯಗಳ ಆಧಾರದ ಮೇಲೆ ಪುಸ್ತಕ ಪ್ರಶಸ್ತಿಯೂ ಕೂಡ ನಿಮಗೆ ಗೊತ್ತೇ ಇದೆ. ಅದು 3 ಜನ ಜೂರಿಸಿ ಕಳಿಸಿರುತ್ತೆ. ಅವರು 3 ಜನ 25 ಅಂಕಗಳಲ್ಲಿ ಒಂದೊಂದು ಪುಸ್ತಕಕ್ಕೂ ಇಷ್ಟು ಅಂತ ಕೊಟ್ಟಿರ್ತಾರೆ. ಅದನ್ನ 3 ಜನರ ಅಂಕವನ್ನು ನಾವು ಒಟ್ಟಿಗೆ ಟೋಟಲ್ ಮಾಡಿ ಯಾವ ಕೃತಿಗೆ ಹೆಚ್ಚು ಅಂಕಗಳು ಬಂದಿರ್ತಾವೋ ಅವರಿಗೆ ಪ್ರಶಸ್ತಿಯನ್ನು ಅನೌನ್ಸ್ ಮಾಡೋದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಅವನ ಅಧ್ಯಕ್ಷ ಇರ್ಬೋದು, ಸದಸ್ಯ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅವನು ಆಯ್ಕೆ ಮಾಡುವಂಥದ್ದಲ್ಲ. ಇದು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅದಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳಿಗೆ ಒಂದು ಘನತೆ ಇರೋದು. ನಿಮ್ಮ ಸದಸ್ಯರ ಟೀಮ್ ಇದೆಯಲ್ಲ, ನಿಮ್ಮ ಜೊತೆಗೆ ಅವರ ಸಹಕಾರ ಹೇಗಿದೆ? ಸದಸ್ಯರು ಪಾಪ ನಮ್ಮಲ್ಲಿ ಸಾಕಷ್ಟು ಒಳ್ಳೆಯ ಸದಸ್ಯರು ಇದ್ದಾರೆ, ತಜ್ಞರಿದ್ದಾರೆ. ಅವರು ಅವರವ್ರದೇ ಕ್ಷೇತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡಿರುವ, ಪರಿಶ್ರಮ ಇರುವ ಪ್ರತಿಭಾವಂತ ಇದ್ದಾರೆ. ಕವಿಗಳಿದ್ದಾರೆ, ನಾಟಕಕಾರರಿದ್ದಾರೆ, ವಿದ್ವಾಂಸರಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ, ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಇವರೆಲ್ಲರೂ ಕೂಡ ನನಗೆ ಭಾಳ ಒಂದು ಒತ್ತಾಸೆಯಾಗಿ ನಿಂತು, ಈಗ ಇನ್ನೂ ನಾವು ಒಂದು ಸಭೆಯನ್ನಷ್ಟೇ ಸರ್ವ ಸದಸ್ಯರದ್ದು ಮಾಡಿರೋದು ನೇರವಾಗಿ. ಸೊ ಈಗ ಮತ್ತೆ ನಮ್ಮ ಸರ್ವ ಸದಸ್ಯರ ಸಭೆಗಳನ್ನು ಕರಿಬೇಕಂತ, ಅದು ವರ್ಷಕ್ಕೆ 1-2 ಏನೋ ಇರುತ್ತೆ. ಅವರು ಸ್ಥಾಯಿ ಸಮಿತಿ ಇದೆ ಮತ್ತು ಫ್ರೀಕ್ವೆಂಟ್ ಆಗಿ ಆಗ್ತಾರೆ. ಸ್ಥಾಯಿ ಸಮಿತಿದು ತಿಂಗಳಿಗೆ ಒಂದು ಇರ್ತದೆ, ಅದು 4 ಜನ. ಸೊ ಇವರೆಲ್ಲರೂ ಕೂಡ ನನಗೆ ತುಂಬ ಸಹಕಾರಿಗಳಾಗಿ ಜೊತೆಗಿದ್ದಾರೆ. ಸೊ ನಾನು ಅವ್ರನ್ನ ಭಾಳ, ನಾನು ಅಧ್ಯಕ್ಷ, ಅವರು ಸದಸ್ಯರು ಅನ್ನೋಂಥ ಯಾವ ಗೆರೆಗಳನ್ನು ಹೇಳ್ಕೊಳ್ಳದೆ ನಾವೆಲ್ಲರೂ ಒಂದೇ. 18 ಜನ ಸದಸ್ಯರಿದ್ದಾರೆ, ನಾನೊಬ್ಬ ಅಧ್ಯಕ್ಷ ಇದ್ದೀನಿ. 19 ಜನವು ಸಾಹಿತ್ಯ ಅಕಾಡೆಮಿ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಸ್ವಲ್ಪ ಅವ್ರಿಗಿಂತ ಹೆಚ್ಚು ಅಧಿಕಾರ ಇರ್ಬೋದು ಮತ್ತು ಅವಕಾಶ ಇರ್ಬೋದು. ಅದನ್ನು ನಾನು ಸದ್ಬಳಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸದಸ್ಯರ ಸಲಹೆ ಸಹಕಾರ, ಯಾಕೆಂದರೆ ಇದು ಡೆಮಾಕ್ರೆಟಿಕ್ ಆಗಿರುವಂಥ ಸಂದರ್ಭ, ಪ್ರಜಾಪ್ರಭುತ್ವದ ಕಾಲದಲ್ಲಿದ್ದೀವಿ. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ನಾವು ಗೌರವಿಸಬೇಕಾಗ್ತದೆ. ಆಮೇಲೆ ಇವರೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಈಗ ಬೆಂಗಳೂರಿನಲ್ಲೇ ಕೂತ್ಕೊಂಡಿರೋರಿಗೆ ಬೆಂಗಳೂರಿನವರು ಅಷ್ಟೇ ಗೊತ್ತಿರ್ಬೋದು. ನನಗೆ ರಾಜ್ಯದ ಎಲ್ಲ ಭಾಗದ ಲೇಖಕರು ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ನಾನು ಎಲ್ಲರನ್ನೂ ಓದೋದ್ರಿಂದ, ಅದರಲ್ಲೂ ಯಂಗ್ಸ್ಟರ್ಸ್ನ ಹೆಚ್ಚು ಓದೋದ್ರಿಂದ ನನಗೆ ಗೊತ್ತಿದ್ದಾರೆ. ಆದರೂ ನನಗೂ ಮೀರಿದ, ನನಗೂ ಗೊತ್ತಿಲ್ಲದ ಎಷ್ಟೋ ಜನ ಲೇಖಕರು ಹೊರಗಡೆ ಇರ್ತಾರೆ. ಅವರನ್ನು ನಮ್ಮ ಸದಸ್ಯರು ಗುರುತಿಸಿರ್ತಾರೆ, ಯಾಕೆಂದರೆ ಅವರಿಗೆ ಒಡನಾಟ ಇರ್ತದೆ ಅಲ್ಲಿ. ಅವರ ಸಲಹೆಗಳ ಮೇಲೆ ನಾವು ಆ ಥರ ಅಲಕ್ಷಿತ ಲೇಖಕರನ್ನು ಗುರುತಿಸೋದಕ್ಕೆ ಅಕಾಡೆಮಿಗೆ ಸಾಧ್ಯ ಆಗಿದೆ. ಆ ಎಲ್ಲ ಕೆಲಸವನ್ನು ನಮ್ಮ ಸದಸ್ಯರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಮುಕುಂದರಾಜ್ ಅವರು ಕವಿಗಳು, ಆಮೇಲೆ ನಾಟಕ ಬರೆದ್ರು, ಸಿನಿಮಾ ಮಾಡಿದರು, ಅಕಾಡೆಮಿ ಅಧ್ಯಕ್ಷರಾಗಿದ್ದಾರಲ್ಲ, ಇದ್ರ ಮಧ್ಯೆ ಆ ಹಿಂದಿನ 3 ಅವತಾರಗಳು ಕಳೆದೋಗ್ತಾವ? ಏನು ಕಳೆದೋಗಲ್ಲ. ಈಗಲೂ ನನಗೆ ಪದ್ಯ ಬರೀಬೇಕು ಅಂತಂದರೆ ಪದ್ಯ ಖಂಡಿತ ಬರೀತೀನಿ. ಪದ್ಯ ಬರೆಯೋದು ಅಂತಂದರೆ ನಾನು ರೆಡಿ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ. ನನಗೆ ಒಂದು ಸ್ಫೂರ್ತಿ, ಒಂದು ಸಂದರ್ಭ ಬರಬೇಕು. ನಾಟಕ ಬರೆಯೋದು ಅಷ್ಟೇ. ನಾಟಕ ಬರೆಯೋದಕ್ಕೂ ಕೂಡ ನಾನು ಯಾವಾಗಲೂ ಕೂಡ ನಮ್ಮ CGK, ನಾಗೇಶು ಇವರೆಲ್ಲ ಒತ್ತಾಯ ಮಾಡಿ ನಾಟಕ ಬರೆಸ್ತಾಯಿದ್ರು. ಆ ಥರದವರು ಸಿಕ್ಕಿ ಒಂದು ನಾಟಕ ಬರೀಲೇಬೇಕಪ್ಪ ಈಗ ನೀನು ಅಂತ ಯಾರಾದರೂ ಒತ್ತಾಯ ಮಾಡಿದ್ರೆ ಈಗಲೂ ಕೂಡ ಬರಿತೀನಿ. ಅಥವಾ ನನಗೇ ಒಂದು ಪ್ರೇರಣೆ ಬಂದರೆ ಬರಿಬೇಕು ಅಂತ ಬರಿತೀನಿ. ಆಮೇಲೆ ಸಾಕಷ್ಟು ಪುಸ್ತಕಗಳನ್ನ ನಾನು ಓದ್ತಾ ಇರ್ತೀನಿ. ಈಗಲೂ ಕೂಡ ಓದಿದಾಗ ಕೆಲವು ಪುಸ್ತಕಗಳ ಬಗ್ಗೆ ಏನಾದರೂ ಬರೀಬೇಕು ಅಂತಂದರೆ ಅದ್ರ ಬಗ್ಗೆ ಟಿಪ್ಪಣಿಗಳನ್ನು ಕೂಡ ನಾನು ಬರಿತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಬರವಣಿಗೆಗೆ
ಇದೇನೋ ಅಡ್ಡಿಯಾಗಿದೆ ಅನ್ನೋಂಥದ್ದು ಇದೆಯಲ್ಲ, ಅದು ಏನಲ್ಲ. ಆಮೇಲೆ ಇದು ಕೂಡ ಸೃಜನಶೀಲವಾದ ಕೆಲಸವೇ. ಬರೀ ಬರವಣಿಗೆ ಮಾಡೋದಷ್ಟೇ ಲೇಖಕನ ಕೆಲಸ ಅಲ್ಲ. ನಾನು ಒಬ್ಬ ಹೋರಾಟಗಾರ. ನೀವೇ ಅವಲ್ಲಿ ನೆನಪು ಮಾಡಿದ್ರಿ ಅಜೇಂದ್ರ ಸ್ವಾಮಿ, ಆತ ಕಾಂಟ್ರಾಕ್ಟ್ ಬೇಸಿಸ್ ಲೆಕ್ಚರರ್ ಆಗಿ ಪರ್ಮನೆಂಟ್ ಆಗಿದ್ದು ಅಂತ. ಆ ಥರ 10,000 ಜನ ಮೇಷ್ಟ್ರುಗಳು ಅವ್ರನ್ನ ಹೋರಾಟ ಮಾಡಿ ನಾವೆಲ್ಲ ಪರ್ಮನೆಂಟ್ ಮಾಡಿಸಿದ್ದೀವಿ. ಅದರೊಳಗೆ ತುಂಬ ಜನ ಕವಿಗಳಿದ್ರೆ, HL ಪುಷ್ಪ ಅದೇ ಥರ, ಬಿಳಿಗೆರೆ ಕೃಷ್ಣಮೂರ್ತಿ, GV ಆನಂದಮೂರ್ತಿ, ಎಷ್ಟು ಜನ ಬೇಕು ನಿಮಗೆ ಉದಾಹರಣೆ. HR ಸ್ವಾಮಿ, ಇವರೆಲ್ಲರೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಂಥವ್ರು. ಜೂನಿಯರ್ ಕಾಲೇಜುಗಳು, ಡಿಗ್ರಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ಕು, ಹೈಸ್ಕೂಲು, ಪ್ರಾಥಮಿಕ ಶಾಲೆ, ಇಲ್ಲಿ ಕೆಲಸ ಮಾಡ್ತಿದ್ದಂಥ ಮೇಷ್ಟ್ರುಗಳನ್ನು ಹೋರಾಟದ ಮೂಲಕ ನಾವು ಅವರೆಲ್ಲ ಪರ್ಮನೆಂಟಾಗಿ ಅವ್ರ ಜೀವನ ನೆಮ್ಮದಿಯಾಗಿದೆ ಈಗ. ಹಾಗಂತೇಳಿ ಅದನ್ನು ಇದೇನೋ ನಿಮ್ಮ ಸೃಜನಶೀಲ ಕ್ರಿಯೆಗೆ ಅಡ್ಡಿ ಆಗಲಿಲ್ವ ಅಂತ ಕೇಳಿದ್ರೆ ನಾನೇನು ಹೇಳಲಿ, ಅದು ನನ್ನ ಅನುಭವ ಕೋಶವನ್ನು ವಿಸ್ತರಿಸೋದ್ರೊಳಗೆ, ನನ್ನ ಬರವಣಿಗೆಯನ್ನು ವಿಸ್ತರಿಸೋದ್ರೊಳಗೆ ಅದು ಆ ಹೋರಾಟವು ಒಂದು ನೆರವಾಗಿ ನನಗೆ ಬಂದಿದೆಯೇ ಹೊರತು ಅದೇನು ಅಡ್ಡಿ ಆಗಲಿಲ್ಲ. ಹಂಗಂತ ಅಕಾಡೆಮಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ನನಗೆ ಯಾವುದೂ ಅಡ್ಡಿ ಅಲ್ಲ. ನಾನು ಈ ಥರದ ಕೆಲಸಗಳನ್ನ ಯಾವಾಗಲೂ, ನೀವು ಗೊತ್ತಿಲ್ಲ, ನಾನು ಬೆಳಗ್ಗೆ ಹೊತ್ತು ಆಟೋ ರಿಕ್ಷಾ ಓಡಿಸ್ತಾ ಸಾಯಂಕಾಲ ಕಾಲೇಜಿನಲ್ಲಿ ಓದ್ತಾ ವಿದ್ಯೆ ಕಲ್ತವನು. ನಾನೊಬ್ಬ ಬೇಸಿಕಲಿ ಇದೇ ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಆಟೋ ಓಡಿಸ್ತಾ ಇದ್ದೆ, ಡ್ರೈವರು. ಆಟೋ ಓಡಿಸ್ತಾನೆ ನಾನು ಪುಸ್ತಕಗಳನ್ನ ಆಟೋದಲ್ಲಿ ಇಟ್ಕೊಂಡಿರ್ತಿದ್ದೆ. ಎಲ್ಲಿ ಪ್ಯಾಸೆಂಜರ್ಗಳು ಸಿಗ್ತಾ ಇರಲಿಲ್ವೋ ಅಲ್ಲೆಲ್ಲೋ ವೆಯ್ಟ್ ಮಾಡಬೇಕಾಗಿತ್ತಲ್ಲ, ಅಲ್ಲಿ ಪುಸ್ತಕ ಓದ್ತಾ ಕೂತಿರ್ತಿದ್ದೆ. ಎರಡನ್ನೂ ಮಾಡೋಕ್ಕೆ ಸಾಧ್ಯ ಇದೆ. ನಾನು ಅದನ್ನು ನಿಭಾಯಿಸಿದ್ದೀನಿ, ಈಗಲೂ ನಿಭಾಯಿಸ್ತೀನಿ. ಸಿನಿಮಾ ನಿಮ್ಮ ಹವ್ಯಾಸದ ಭಾಗ ಆಗಿದೆ ಹೆಂಗೆ? ಇಲ್ಲ, ನಾನು ಸಿನಿಮಾದ ಇದೇನಲ್ಲ. ನನಗೇನು ಅಂತಂದರೆ, ನಾನು ಸಸ್ಪೆಂಡ್ ಆದಂಥ ಸಂದರ್ಭದಲ್ಲಿ ಈ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್, ನನ್ನ ಆತ್ಮೀಯ ಗೆಳೆಯ, ಏನು ನನಗೆ ಅವಾಗ ಸಂಬಳ ಏನೂ ಇರಲಿಲ್ವಲ್ಲ, ಅದಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತ ಚಂದ್ರಿಗೆ ಅನಿಸೋದು. ಸುಮ್ಮನೆ ದುಡ್ಡು ಕೊಟ್ಟರೆ ಇವನು ಈಸ್ಕೊಳ್ತಾನೋ ಇಲ್ವೋ, ಅಥವಾ ದುಡ್ಡು ಕೊಡೋದ್ರಿಂದ ಇವನ ಅಭಿಮಾನಕ್ಕೆ ನಾನೇನಾದ್ರು ತೊಂದರೆ ಕೊಟ್ಬಿಡ್ತೀನೋ ಏನೋ ಅನ್ನೋವಂಥ ಒಂದು ಆತಂಕ ಇರ್ಬೋದು ನಾಗತಿಹಳ್ಳಿ ಚಂದ್ರಶೇಖರ್ಗೆ. ಅದಕ್ಕೆ ನೀನು ಬಾ, ನಮ್ಮದೊಂದು ಸೀರಿಯಲ್ಲು ವಠಾರ ಅಂತ ಅಲ್ಲ, ಪ್ರತಿಬಿಂಬ ಅಂತ ಒಂದು ಸೀರಿಯಲ್ ಆಗ್ತಿತ್ತು, ಅದರೊಳಗೆ ಆ್ಯಕ್ಟ್ ಮಾಡೋದು. ನಾನು ಚಂದ್ರಿಗೆ ಹೇಳೋದಿಲ್ಲ, ನನಗೆ ಆ್ಯಕ್ಟಿಂಗ್ ಬರೋಲ್ಲ. ನೀನೇನು ಮಾಡಬೇಡ, ಬಾ ಇಲ್ಲಿ ಕೂತ್ಕೊಂಡು, ನಾನು ಇಲ್ಲೆಲ್ಲ ಕೂತಿರ್ತೀಯ ಹಿಂಗೆ ಅಂತೀನಿ, ಅವಾಗ ಎದ್ದು ಆ ಕಡೆ ಹೋಗು, ಅಲ್ಲಿ ಕೂತ್ಕೋಬೇಕು, ಅಷ್ಟೇ ನಿನ್ನ ಕೆಲಸ. ಆಯಿತು ಅಂತ ಹೋದೆ. ಕರ್ಕೊಂಡೋಗೋರು, ಕರ್ಕೊಂಬರೋರು, ಊಟ ಹಾಕೋರು, ದುಡ್ಡು ಒಂದು 500 ರೂಪಾಯೋ 750 ಎಷ್ಟೋ ಕೊಡ್ತಾಯಿದ್ರು. ಅದು ನನ್ನ ಸಂಬಳಕ್ಕಿಂತ ಜಾಸ್ತಿ ಆಗ್ಬಿಡೋದು. ಒಂದು 15-20 ದಿವಸ ಆ ಥರ ಕೆಲಸ ಮಾಡಿಸಿ ನಾಗ್ತಿಹಳ್ಳಿ ದುಡ್ಡು ಕೊಡ್ತಾಯಿದ್ರು. ಸೊ ಅಲ್ಲಿ ಹೋದಾಗ ಆಮೇಲೆ ಕೊನೆಗೆ ಏನಾಯಿತು ಅಂತಂದರೆ, ನನ್ನ ವಾಯ್ಸು ಅದು ಇದೆಲ್ಲ ಸೇರಿ ಅವ್ರಿಗೆ ನನ್ನ ಮೇಲೇ ಶಾರ್ಟ್ಸ್ಗಳನ್ನ ಇಡೋದಕ್ಕೆ, ಸ್ಟೋರಿಯನ್ನು ಡೆವಲಪ್ ಮಾಡೋದಕ್ಕೆ, ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡಿದರು. ಗೊತ್ತಾಯ್ತು ನನಗೆ ಅವಾಗ ಸಿನಿಮಾ ಅಂದ್ರೇನು, ಧಾರಾವಾಹಿ ಅಂತಂದ್ರೇನು. ಆಮೇಲೆ TN ಸೀತಾರಾಮು, ಕೇಸರಿ ಹರವು, ಪ್ರಕಾಶ್ ಬೆಳವಾಡಿ, ಇವರೆಲ್ಲರೂ ಕೂಡ ಅವರ ಬೇರೆ ಬೇರೆ ಸೀರಿಯಲ್ಗಳಿಗೆ ನನ್ನನ್ನು ಕರೀತಾ ಹೋದರು. ಅಲ್ಲೆಲ್ಲ ಹೋಗಿ ನೋಡ್ಕೊಂಡಾಗ ಗೊತ್ತಾಯಿತು, ಒಂದು ಸಿನಿಮಾ ಮಾಡೋದು ಹೇಗೆ, ಒಂದು ಸೀರಿಯಲ್ ಮಾಡೋದು ಹೇಗೆ, ಒಂದು ಶಾರ್ಟ್ ಇಡೋದು ಅಂತಂದರೆ ಏನು, ಕ್ಯಾಮ್ರಾವನ್ನು ಹೇಗೆ ಬೆಳೆಸಬೇಕು, ಇದೆಲ್ಲ ಗೊತ್ತಾಯ್ತು ನನಗೆ. ಸೊ ಆಮೇಲೆ ಸಿನಿಮಾ ಮಾಡಲೇಬೇಕು ಅನ್ನೋದು ನನ್ನ ಉದ್ದೇಶ ಇರಲಿಲ್ಲ. ಒಂದು ಆ ಮುದ್ದು ತೀರ್ಥಹಳ್ಳಿ ಎನ್ನುವ ಬಾಲಕಿ, ಆಕೆ ಇನ್ನೂ 9ನೇ ಕ್ಲಾಸ್ ಹುಡುಗಿ, ಅವಾಗ ಅವಳು ಬರೆದ ಕಾಡಹಾದಿಯ ಹೂಗಳು ಕಾದಂಬರಿ ಇತ್ತಲ್ಲ, ಅದನ್ನು ಓದಿದಾಗ ನನಗೆ ಅನ್ನಿಸ್ತು, ಇದು ಪುಸ್ತಕ ಮಾಡಿದ್ರೆ 1,000 ಪ್ರಿಂಟ್ ಆಗುತ್ತೆ. ನೀವು ಅವಲೇ ಪುಸ್ತಕದ ಸಮಸ್ಯೆ ಹೇಳಿದ್ರಲ್ಲ, ಆ ಥರನೇ ಯೋಚನೆ ಮಾಡಿದೆ. 1,000 ಒಂದು 500 ಕಾಪಿ ಲೈಬ್ರರಿಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಇನ್ನು ಈ ಮಗು ತಗೊಂಡೋಗಿ ಅಂಕಲ್ ಓದಿ ಅಂತ ಯಾರಿಗೆ ಕೊಡ್ತಾರೋ ಅವ್ರು ಓದ್ತಾರೋ ಇಲ್ವೋ ಗೊತ್ತಿಲ್ಲ. ಇದನ್ನು ಜನಕ್ಕೆ ತಲುಪಿಸ್ಬೇಕಾಗಿದೆ ಅನ್ನೋ ಕಾರಣಕ್ಕೆ, ಜನಕ್ಕೆ ತಲುಪಿಸಬಹುದಾದ ಮಾಧ್ಯಮ ಯಾವುದು 10 ವರ್ಷದಿಂದ ನನಗೆ ಹೊಳೆದದ್ದು ಸಿನಿಮಾ. ಅದಕ್ಕೆ ನಾನು ನಮ್ಮ ಎಲ್ಲ ಸ್ನೇಹಿತರುಗಳು, ಮುಖ್ಯವಾಗಿ ನಮ್ಮ ಮೇಷ್ಟ್ರುಗಳು ಮತ್ತು ಇನ್ನೂ ಕೆಲವು ಸ್ನೇಹಿತರುಗಳೆಲ್ಲರ ಸಹಾಯವನ್ನು ಪಡ್ಕೊಂಡು ಆ ಸಿನಿಮಾವನ್ನು ಮಾಡಿದ್ದು. ಸಿನಿಮಾ ಮಾಡಲೇಬೇಕು ಅನ್ನುವಂಥ ಯಾವ ಇದು ಇರಲಿಲ್ಲ, ಬಟ್ ಇದು ಜನಗಳಿಗೆ ತೋರಿಸ್ಬೇಕು ಈ ವಿಷಯವನ್ನು ಅನ್ನೋ ಕಾರಣಕ್ಕೆ ಮಾಡಿದ್ದು. ನೆಕ್ಸ್ಟ್ ಪ್ಲ್ಯಾನ್ ಏನು ನಿಮ್ಮ? ಅಂದರೆ ಅಕಾಡೆಮಿ ಬಗ್ಗೆ ಎಲ್ಲ ಮಾತಾಡಿದ್ವಿ, ನಿಮ್ಮ ಬರವಣಿಗೆಯ ಪ್ಲ್ಯಾನ್ಸ್? ಬರವಣಿಗೆ ಏನಿಲ್ಲ, ನನಗೆ ಬರವಣಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಬರೆಯೋಕ್ಕಾಗಲ್ಲ ಸರ್. ನನಗೆ ಹೊಳೆದ್ರೆ ಏನಾದರೂ ಬರಿತೀನಿ, ಇಲ್ಲಾಂದರೆ ನನ್ನ ಪಾಡಿ ನಾನು ಓದ್ಕೊಂಡು ಖುಷಿಯಾಗಿ ಆನಂದವಾಗಿರ್ತೀನಿ. ಸೊ ಇಷ್ಟೊತ್ತು ಅಕಾಡೆಮಿ ಬಗ್ಗೆ, ನಿಮ್ಮ ಸಾಹಿತ್ಯಾನದ ಬಗ್ಗೆ ಕೆಲವು ಸಂಗತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಷ್ಟೊಂದು ಟೈಮ್ ಕೊಟ್ಟೋದಕ್ಕೆ ನಾನು ಕೃತಜ್ಞತೆ. ಥ್ಯಾಂಕ್ ಯು ದೇವು ಪತ್ತಾರ್, ಬುಕ್ ಬ್ರಹ್ಮದ ಎಲ್ಲ ಗೆಳೆಯರಿಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್.